ಅವರು ಯಾವಾಗ ದುಡ್ಡು ಮಾಡ್ಕೋದು ಆರಾಮ್ ನಾವಿರೋದು, ಮುಂದಿನ ಎಲೆಕ್ಷನ್ ದುಡ್ಡು ಮಾಡ್ಕೊಂಡು ದುಡ್ಡು ಖರ್ಚು ಮಾಡೋದು ಅನ್ನೋ ಲೆವೆಲ್ದಾಗ ಅದಾರ. ಆಮೇಲೆ ಇದ್ದಾಗ ಅರ್ಧ ರೋಡ್ ಮಾಡಿದ್ದು ಅದಷ್ಟೇ ಸರಿ, ರೋಡ್ ಎಲ್ಲ ಹೋಗ್ಬಿಟ್ಟು. ಹೀಗಾಗಿ ಅವ್ರ ಕೆಲಸ ಅಂತೂ ಜೀರೋ. ಅವರೆಲ್ಲ ವ್ಯಾಪಾರಸ್ಥರು ಇರೋದ್ರಿಂದ ರೈತರ ಬಗ್ಗೆ ಕಾಳಜಿ ನೀರಾವರಿ ಯೋಜನೆಗಳು ಆಗ್ಬೇಕನ್ನ ಅವ್ರಲ್ಲ. ಅದೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಇದನ್ನ ಹೇಳ್ಬೇಕು ನಿಮ್ಗೆ. ಅವರೆಲ್ಲ MLA ಇದ್ದಾಗ ಈಗೇನಲ್ಲಿ ಹೊಳೆ ಐತಲ್ಲ, ಹೊಳೆ ಬಾಜುಕೆಲ್ಲ ರೈತರು ಪೈಪ್ಲೈನ್ ಮಾಡ್ಕೊಂಡು ಸಾಕಷ್ಟು ಪಾಪ ಸಾಲ ಮಾಡಿ ಪೈಪ್ಲೈನ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡಿದ್ರು. ಇವ್ರು ಏನ್ ಮಾಡ್ತಿದ್ರು, ರೈತರು ಉದ್ಧಾರ ಆಗ್ಬಾರ್ದು ಅಂತೇಳಿ ಯಾವಾಗಲೂ ಪ್ರತಿ ಬೇಸಿಗೆ ಒಳಗೆ DC ಒಂದು ಆರ್ಡರ್ ಮಾಡ್ತಾರೆ. ಕುಡಿ ನೀರಿನ ಸಲುವಾಗಿ ಸಮಸ್ಯೆ ಆತಂದ್ರೆ ನೀವು ಎಲ್ಲಿ ಪಂಪ್ ಸೆಟ್ಗಳದಾವ ಅಲ್ಲಿ ನೀರಾವರಿ ಯೋಜನೆಗಳು ಸ್ವಲ್ಪ ಸ್ಥಗಿತ ಮಾಡಿ ನೀವು ಕುಡಿ ನೀರು ಸ್ಥಗಿತ ಮಾಡ್ಬೇಕಂತ. ಅದು ನೀರಿನ ಪ್ರಾಬ್ಲಮ್ ಇದ್ದಾಗ ಸ್ಥಗಿತ ಮಾಡಕ್ ನಮ್ದು ಅಪೋಸಿಟ್. ಯಾಕೆ ಕುಡಿ ನೀರು ಫಸ್ಟ್ ಆದ್ಯತೆ ಕೊಡ್ಬೇಕು. ನೀರು ಸಮಸ್ಯೆ ಇದ್ದಾಗ ಲೆಟರ್ ಬರ್ಬಿಡೋರು ಎಲ್ಲ ಕಟ್ ಮಾಡಬೇಕು. ನಾವು MLA ಫಸ್ಟ್ ವರ್ಷನ DC ಆರ್ಡರ್ ಮಾಡಿದ್ರಂತ ಅವ್ರು AC ಅವರು ಇಲ್ಲ ಅದನ್ನ ಕಟ್ ಮಾಡ್ಬೇಕ್ರಿ ಅಂತ. ನಾ ಏನು ಇದ್ದೀನಿ ನೋಡಪ್ಪ, ನೀರಿನ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಬಂದ ನೋಡೋಣ ಅದು ಕಟ್ ಮಾಡೋಂಗಿಲ್ಲ ಅಂತ ಹೇಳಿ. ಅವಾಗೆಲ್ಲ DC ಆರ್ಡರ್ ಮಾಡ್ಯಾರಿ ನಾವು ಮಾಡಬೇಕಂತ. ಅದಕ್ಕೆ ಎಲ್ಲ ಇದನ್ನೆಲ್ಲ ಹಂಗಿದ್ರೆ ನೀವು ಮಾಡೋದಿದ್ರೆ ಇವತ್ತು ಒಂದ್ ದಿವ್ಸ ಮಾಡ್ರಿ, ನಾಳೆ ಚಾಲೂ ಆಗ್ಬೇಕಂತ ಹೇಳಿ ಒಂದ್ ದಿವ್ಸ ಕಟ್ ಮಾಡಿ ಮರು ದಿವ್ಸ ಮತ್ತೆ ಚಾಲೂ ಮಾಡಿಸಿದ್ವಿ. ಅವತ್ತಿಂದ ಇಲ್ಲಿವರೆಗೆ ನೀವು ಮಟ್ಟ ಒಂದ್ ದಿವ್ಸ ಕಟ್. ಕಿತ್ತೂರು ಚೆನ್ನಮ್ಮ ಅಂತಂದ್ರೆ ಇಡೀ ವಿಶ್ವದೊಳಗನ ಒಂದು ದೊಡ್ಡ ಹೆಸರು, ದೇಶದ ಹೋರಾಟಗಾರತಿ ಮಹಿಳೆ, ವೀರ ಮಹಿಳೆ. ಅವ್ರ ಸಮಾಧಿ ಬೈಲಹೊಂಗಲ್. ಹೌದು, ಆ ಸಮಾಧಿ ಬೈಲಹೊಂಗಲ್ದಾಗ ಐತೆ ಇರೋದು ನಮ್ ಹೆಮ್ಮೆ ಅದು. ಹೌದು. ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಎಷ್ಟು ವರ್ಷದಿಂದ ಇವರೆಲ್ಲ ಏನೋ ಒಂದು ಕೆಲಸ ಮಾಡಿಲ್ಲ. ನಾ ಶಾಸಕ ಇದ್ದಾಗ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ಆ ರೋಡು ಅವೆಲ್ಲ ಮತ್ತು ಕೋಟೆ ಅವನ್ನೆಲ್ಲ ಮಾಡಿದ್ವಿ. ಇವ್ರೇನ್ ಮಾಡಿರೋದಕ್ಕೆ 9 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದ್ವಿ. ಭಾಳ ಚಲೋ ಅಂದಿವಿ ನಾವು, ಭಾಳ ಅಪ್ರಿಷಿಯೇಟ್. ನಾನು 2 ತಗೊಂಡ್ಬಂದಿದ್ದೆ, ನೀವು 9 ಕೋಟಿ ತಗೊಂಡ್ಬಂದಿರಿ, ಭಾಳ ಚಲೋ ಆಯ್ತು ಮಾಡ್ರಿ ಅಂತ ಇದು. ಅದೆಲ್ಲ ಏನೋ ಒಂದು ರಾಕ್ ಗಾರ್ಡನ್ ಟೈಪ್ ಏನೋ ಮಾಡ್ಯಾರ. ಅದಕ್ಕೆ ಭಾಳ 1.5 2 ಕೋಟಿ ಖರ್ಚಾಗಿಲ್ಲ. 9 ಕೋಟಿ ರೂಪಾಯಿ ತಿಂದ್ರು ಅದಕ್ಕೆ. ವೀಕ್ಷಕರು, ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, 22 ತಿಂಗಳ ಅವಧಿ ಉಳಿದಿರ್ತಕ್ಕಂಥ ರಾಜ್ಯ ಸರ್ಕಾರ DK ಶಿವಕುಮಾರ್ ಆಡಳಿತ್ವ 3 ವರ್ಷಕ್ಕೆ ಮುಕ್ತಾಯಗೊಳಿಸಿ DK ಶಿವಕುಮಾರ್ ಅವರ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಹಿಂದಿನ ಆಡಳಿತ, ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಇನ್ನು ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರ್ಲಿ, ಮೊದಲು ಸಿಟಿಯಲ್ಲಿ ಬರ್ತಾ ಇರುವಂತಹ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಚುನಾವಣೆಗಳನ್ನಾಗಿರ್ಲಿ, ಇನ್ನು ಯಾವುದೇ ರೀತಿಯಾಗಿ ಚುನಾವಣೆಗಳನ್ನಾಗಿಲ್ಲ. ಮತ್ತು ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥವರು ನನಗೆ ಮತದಾರ ಸೋಲನ್ನು ಕೊಟ್ಟಿದ್ದಾರೆ, ನಾನು ಕಾಣಿಸ್ಕೊಳ್ಳೋದಿಲ್ಲ ಅಂತ ಕೆಲವಷ್ಟು ಜನ ಮರೆಮಾಚಾಗಿದ್ದಾರೆ. ಪರಾಜಿತ ಆಗಿದ್ದೇನೆ ನಾನು, ಜನರು ನನಗೆ 20 ರಿಂದ 25 ಸಾವಿರ ಮತ ಕೊಟ್ಟಿದ್ದಾರೆ. 1 ಬಾರಿ ಶಾಸಕನಾಗಿ ಕೊಟ್ಟಿದ್ದಾರೆ, 2ನೇ ಬಾರಿ 3 ಬಾರಿ ನನಗೆ ಸತತವಾಗಿ ಮತದಿಂದ ಕೈ ಹಿಡಿದಿದ್ದಾರೆ ಅಂತೇಳಿ ದಿನನಿತ್ಯ ಹರಿತಾ ಇರುವಂತ ಹೊಳೆಯ ರೂಪದಲ್ಲಿ ಇವರ ಜನಸೇವೆ ಮತ್ತು ಜನಸಾಗರ ಮತ್ತು ಜನಸೇವೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಸೋಲು ಗೆಲುವು ಶಾಶ್ವತ ಅಲ್ಲ, ಮತದಾರ ಪ್ರೀತಿ ವಿಶ್ವಾಸನೇ ನನಗೆ ಶಾಶ್ವತವಾಗಿರ್ತಕ್ಕಂಥದ್ದು. ವಿಧಾನಸೌಧದಲ್ಲಿ ಹೋಗಿ ನಾನು ಎಷ್ಟು ಕೆಲಸ ಮಾಡ್ತೇನೆ ಮುಖ್ಯವಲ್ಲ, ಕ್ಷೇತ್ರದಲ್ಲಿ ಇದ್ದುಕೊಂಡು ತಹಸೀಲ್ದಾರ್ ಆಫೀಸ್ ಆಗಿರ್ಲಿ, ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿ ಆಫೀಸಲ್ಲಿ ಆಗಿರ್ಲಿ, ಪುರಸಭೆ ಆಫೀಸ್ ಆಗಿರ್ಲಿ, ಟೌನ್ ಆಫೀಸ್ ಆಗಿರ್ಲಿ, ಪ್ರತಿಯೊಂದು ಆಫೀಸ್ನಲ್ಲಿ ಶಾಸಕ ರೂಪದಲ್ಲಿ ನನಗೆ ಜನ ಅನ್ಕೊಂತ ಇದ್ರೆ ಅದೇ ರೀತಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಅಂತದೇ ವ್ಯಕ್ತಿಯವರನ್ನ ಮುಂದಿನ 2028ಕ್ಕೆ ನೀವೇ ಶಾಸಕರು ಆಗ್ಬೇಕಂತೇಳಿ ಜನ ಬಯಸ್ತಾ ಇದ್ದಾರೆ. ಇವರ ವಿಚಾರಧಾರೆಗಳನ್ನು, ಇವರ ಹರಿತಾ ಇರುವಂತ ಸಮುದ್ರದ ರೀತಿಯಿಂದ ಹರಿತಾ ಇರುವಂತ ಹೊಳೆಯ ರೂಪದಲ್ಲಿ ಸಮಾಜ ಸೇವೆ ಯಾವ ರೀತಿ ಮುಂದೆ ಹೋಗ್ತಾ ಇದೆ ಅಂತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮುಂದಿನ 2028-29 ಚುನಾವಣೆಯ ಪೂರ್ಣ ಗ್ರೌಂಡ್ ರಿಪೋರ್ಟ್ ನೊಂದಿಗೆ ನಮ್ಮ ಜೊತೆ ಕಿತ್ತೂರು ಕರ್ನಾಟಕ ಭಾಗದ, ಬೆಳಗಾವಿ ಅಖಂಡ ಜಿಲ್ಲೆಯ ಬೆಳಗಾವಿ ಭಾಗದ ಬೈಲಹೊಂಗಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ, ದಿನನಿತ್ಯ ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆನ ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸರ್ ಅವರೇ, ಚೆನ್ನಾಗಿದ್ದೀರಾ ಸರ್? ನನ್ನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ತಮಗೆ ತಾವು ವೃತ್ತಿ ಧರ್ಮದಿಂದ ಡಾಕ್ಟರ್ ಇದ್ದೀರಾ ಅಥವಾ ಸೋಷಿಯಲ್ ವರ್ಕ್ನಿಂದ ನಿಮಗೆ ಪದವೀಧರ ಸಿಗ್ತಾ? ಇಲ್ಲ, MBBS ಮುಗಿಸಿ ಜವಾಹರ್ಲಾಲ್ ಮೆಡಿಕಲ್ ಕಾಲೇಜ್ KL ಅಲ್ಲೇ MBBS ಮುಗಿಸಿ ನಮ್ಮ ಬೆಳವಡಿ ಒಳಗೆ ನಾವು ಪ್ರಾಕ್ಟೀಸ್ ಮಾಡಿ. ಓ ಹೌದಾ ಸರ್, ಹಾಗಾದ್ರೆ ನಿಮ್ಗೆ ಇದು ಪದವೀಧರ ಇದೆ, ನಿಮ್ಗೇನು ಡಾಕ್ಟರೇಟ್ ಅಲ್ಲ, ನೀವು ಮೂಲತಃ ಪಡೆದಿರ್ತಕ್ಕಂಥವ್ರು ಶಿಕ್ಷಣದಿಂದ. ಸರ್, ತಾವು 13ರಲ್ಲಿ ಶಾಸಕರಾದ್ರಿ,
18ರಲ್ಲಿ ನಿಮಗೆ ಅವಕಾಶ ಸಿಕ್ತು ಭಾರತೀಯ ಜನತಾ ಪಕ್ಷದಿಂದ ಬಿಫಾರ್ಮ್ನಿಂದ. 23ರಲ್ಲಿ ಅವಕಾಶ ಸಿಗಲಿಲ್ಲ. ಆದ್ರೂ ಕೂಡ ಕ್ಷೇತ್ರದಲ್ಲಿ ಜನ ಮಾತನಾಡ್ಕೊಂತ ಇದ್ದಾರೆ. ವಿಶ್ವನಾಥ್ ಪಾಟೀಲ್ ಅವರು ಅಂತ ಹೇಳಿದ್ರೆ ಯಾವತ್ತು ಯಾವುದೋ ಸೀಟ್ನಲ್ಲಿ ಇದ್ರು ಕೂಡ ನಗನಗನಗ್ತಾ ಇರ್ತಾರೆ. ಬಂದಂತ ಜನರಿಗೆ ಆಗೋದಿಲ್ಲ ಅಂತ ಹೇಳೋದಲ್ಲ, ಪ್ರಯತ್ನ ಪಡೋನು, ಯಶಸ್ಸನ್ನ ಮಾಡೋನು ಅಂತ ರೂಪದಲ್ಲಿ ಹೋಗ್ತಾರೆ. ಆದ್ರೆ ಭಾರತೀಯ ಜನತಾ ಪಕ್ಷ ಇವರಿಗೆ 23ರಲ್ಲಿ ಕೊಡ್ಬೇಕಿತ್ತು, ಕೊಡ್ಲಿಲ್ಲ, ತಪ್ಪು ಮಾಡಿದ್ವಿ. ಆ ತಪ್ಪಿನಿಂದ ಕಾಂಗ್ರೆಸ್ಗೆ ಅವಕಾಶ ಸಿಕ್ತು. ಆದ್ರೆ 28ಕ್ಕೆ ಆ ತಪ್ಪು ಆಗೋದಿಲ್ಲ, ಇವ್ರನ್ನ ಗೆದ್ದೇ ಗೆಲ್ಲಿಸ್ಕೊಂಡ್ಬರ್ತೀವಿ. ಆದ್ರೆ ಇವರ ಸಮಾಜ ಸೇವೆ ಹರಿತಾ ಇರುವಂತ ಹಳೆಯ ರೂಪದಲ್ಲಿ ಇವರ ಸಮಾಜ ಸೇವೆ ದಿನನಿತ್ಯ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದೇನಾಯ್ತು ಅಂದರೆ 2000 ನಾ ಅಂದ್ರೆ ಆ್ಯಕ್ಚುಲಿ ನಮ್ಮ ಪೊಲಿಟಿಕಲ್ ಫ್ಯಾಮಿಲಿ, ಎಸ್, ನಾನು ಪೊಲಿಟಿಕ್ಸ್ದಾಗ ನನಗೇನು ಮೊದಲೇ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ಅವರು 2 ಸಲ MLA ಇದ್ದರು. ನಮ್ಮ ದೊಡ್ಡ ಬ್ರದರ್ ಅಂದ್ರೆ ನಮ್ಮ ದೊಡ್ಡ ಅಣ್ಣ, ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಏನಿದಾವಲ್ಲ ಅಂದ್ರೆ ಸ್ಥಳೀಯ ಸಂಸ್ಥೆ ನಮ್ಮ ಎಜುಕೇಷನ್ ಸೊಸೈಟಿ, ನಾ ಬಂದದ್ದು ಹೆಚ್ಚು ಕಡಿಮೆ ಎಜುಕೇಷನ್ ಸೊಸೈಟಿಯಿಂದ ಸ್ವಲ್ಪ ಗುರುತಿಸ್ಕೊಂಡವ. ಹೀಗಾಗಿ ನಮ್ದು ಜಿಲ್ಲೆ ಒಳಗೆ ಪ್ರಭಾವಿ ನಮ್ಮ ಫ್ಯಾಮಿಲಿ ಇದ್ದದ್ದು. ಅದಕ್ಕಾಗಿ ನಮ್ಗೇನಾಯ್ತು, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡ ಅಣ್ಣ ಇಬ್ಬರು 1 ವರ್ಷದಾಗ ತೀರಿ ಹೋದ್ರಿಂದ ಅನಿವಾರ್ಯವಾಗಿ ನಾ ಈ ಕಡೆ ಬರಬೇಕಾಯ್ತು. ಹೀಗಾಗಿ 2010 KLE ಸೊಸೈಟಿಗೆ ಡೈರೆಕ್ಟರ್ ಆದೆ. ಅಲ್ಲಿಂದ ಜನ ಇಲ್ಲ ಕೆಲಸ ಡೈರೆಕ್ಟರ್ ಆಗಿರಿ, MLA ಎಲೆಕ್ಷನ್ ಮಾಡ್ರಿ ಅಂತೇಳಿ 2013 ನಂಗೆ ಯಾವ ಪಾರ್ಟಿ ಇರಲಿಲ್ಲ. ಅವಾಗ ಸುಮ್ಮನೆ ಯಾವ ಪಾರ್ಟಿಗೂ ಅಟ್ಯಾಚ್ ಇರಲಿಲ್ಲ. ಸುಮ್ಮನೆ ಇಂಡಿಪೆಂಡೆಂಟ್ ಮಾಡೋರು ಅಂತೇಳಿ ಎಲ್ಲ ಊರೆಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿ ತಿರ್ಗಾಕ್ ಚಾಲೂ ಮಾಡಿ. ಆಮೇಲೆ BJP ಸ್ಪ್ಲಿಟ್ ಆದ ಕೂಡಲೇ ಯಡಿಯೂರಪ್ಪ ಅವರು KJP ಟಿಕೆಟ್ ಕೊಟ್ಟರು, ಆರಿಸಿ ಬಂದೆ. KJP ಆರಿಸಿ ಬಂದಾಗ ಸಾಕಷ್ಟು ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಹೌದು, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ರು. ಅವಾಗ ಸಾಕಷ್ಟು ಅಪೋಸಿಷನ್ದಾಗಿದ್ರು. ಅಂದ್ರೆ ಅಪೋಸಿಷನ್ ಕಾಂಗ್ರೆಸ್ದಾಗೂ ಸಾಕಷ್ಟು ಜನ ಮಿನಿಸ್ಟರ್ ಇದ್ದವರು ಅಂದ್ರೆ ನಮ್ಮ ಕಾಕಾರ ಜೋಡಿ ಕೆಲಸ ಮಾಡಿದವರು, ಅಂದ್ರೆ ನಮ್ಮ ಚಿಕ್ಕಪ್ಪ ಅವ್ರ ಜೋಡಿ ಕೆಲಸ ಮಾಡಿದ್ರು. ಸಾಕಷ್ಟು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ವರ್ಕ್ಸ್ ನಾ ಇದ್ದಾಗ ಮಾಡಿದ್ದು ಒಂದು ಸಂತೋಷ ಐತೆ ನನಗೆ. ಆಮೇಲೆ ನಿಮ್ಗೆ ಗೊತ್ತಿದ್ದಾಗ 2018 ನಂಗೆ ಟಿಕೆಟ್ ಕೊಟ್ಟರು. ಆದ್ರೆ ಮೊದಲ BJPಗೆ ಇದ್ದಂಥ ಅವ್ರು ಮತ್ತೆ ಇಂಡಿಪೆಂಡೆಂಟ್ ಇದ್ದ ಕೂಡಲೇ ಇಬ್ಬರು ಅದೀವಿ, ಸೋತೀವಿ. ಆಮ್ಯಾಗ 2023 ನಂಗೆ ಟಿಕೆಟ್ ಕೊಡಲಿಲ್ಲ. ಹಿಂಗಾಗಿ ಅವರು ಟಿಕೆಟ್ ಕೊಟ್ಟರು. ನಾವು ಆ್ಯಕ್ಚುಲಿ 5 ವರ್ಷ ಇಷ್ಟು ಪಾರ್ಟಿ ಸಂಘಟನೆ ಮಾಡಿದ್ದೀವಲ್ಲ, ಯಾವುದಪ್ಪ ಟಿಕೆಟ್ ಕೊಟ್ಟಿದ್ರೆ 25,000 ಲೀಡ್ಲೇನು ಆರಿಸ್ಬೋದು. ನನ್ನ ಜೊತೆಗೆ ಬಾಜುಕ್ 3 ಕಾನ್ಸ್ಟಿಟ್ಯೂನ್ಸಿ ಜನ ಆರಿಸಿ ಬರ್ತಿದ್ರು MLA. ಯಾಕಂದ್ರೆ ನಾ ಜಿಲ್ಲಾ ಅಧ್ಯಕ್ಷ ಇದ್ದಾಗ ಇಡೀ ಜಿಲ್ಲಾ ತೆರಿಗೆ ಅಖಂಡ ಜಿಲ್ಲಾ ಅಧ್ಯಕ್ಷ ಇದ್ದ, BJP ಜಿಲ್ಲಾ ಅಧ್ಯಕ್ಷ ಇದ್ದೆ. ಜಿಲ್ಲಾ ಅಧ್ಯಕ್ಷ ಇಡೀ ಕ್ಷೇತ್ರ ಇಡೀ ಜಿಲ್ಲಾ ತಿರುಗಿದಾಗ ಹೆಚ್ಚು BJP ಶಾಸಕರಾಗಿ ಆರಿಸಿ ಬಂದಿದ್ರು. ನಾ ಬಿದ್ದಿದ್ದವ ಅಂದ್ರೆ ನನ್ನ ಕಾನ್ಸಂಟ್ರೇಷನ್ ಮಾಡಕ್ ಆಗ್ಲಿಲ್ಲ. ಭಾಳ ಜನ ಇವತ್ತು ಕಿತ್ತೂರು ಇರ್ಬೋದು, ಸವದತ್ತಿ ಇರ್ಬೋದು, ರಾಮದುರ್ಗ ಇರ್ಬೋದು, ಇವೆಲ್ಲ ಮತ್ತೆ ಬೆಳಗಾವ್ ಉತ್ತರ ಇರ್ಬೋದು, ಇವೆಲ್ಲ ಅಂದ್ರೆ ಅಲ್ಲಿ ಏನೈತಿ, ನಂದು ಸ್ವಲ್ಪ ನಮ್ಮ ಜನ ಅಂದ್ರೆ ನಮ್ಮ ಸಮಾಜ ಜನ ಇರ್ಬೋದು ಅಥವಾ ನಮ್ಮ ರಿಲೇಷನ್ಸ್ ಇರ್ಬೋದು ಮ್ಯಾಕ್ಸಿಮಮ್ ಇರೋದ್ರಿಂದ ಅವರೆಲ್ಲರೂ ಬೇರೆ ಬೇರೆ ಪಾರ್ಟಿಯಾಗಿದ್ದವ್ರಲ್ಲಿ ಬಂದು ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾ ಜಿಲ್ಲಾ ಅಧ್ಯಕ್ಷರ ಸಲುವಾಗಿ ಆ ಟೈಮ್ದಾಗ ಹಿಂಗೆಲ್ಲ ಆಯ್ತು. ನಾನೇ ಕಾನ್ಸಂಟ್ರೇಷನ್ ಮಾಡಕ್ಕೆ ನಾ ಸೋತೋದೆ. ಆಮೇಲೆ 2023 ಟಿಕೆಟ್ ಕೊಟ್ಟಿದ್ದು 100% ಇಲೆಕ್ಟ್ ಆಗ್ತಿದ್ದ. ಅದ್ರ ಜೋಡಿ 3-4 ಜನ ಬರ್ತಿದ್ರು. ಅವ್ರು ಟಿಕೆಟ್ ತಪ್ಪಿದ ಕೂಡಲೇ ಅಂದ್ರೆ ಏನಾಯ್ತು, ನಮ್ಮ ಜನ ಏನಕ್ಕಿತ್ತು, ನಾವು ಯಾವಾಗಿದ್ರು ಹೆಂಗಿತ್ತು ನಮ್ದು ಪಾರ್ಟಿಗೆ ನಾವು ಭಾಳ ಲಾಯಲ್ ಇದ್ರು ಸದೇ ಜನ ನಮ್ಮನ್ನು ಬಿಡುದಿಲ್ಲ. ಇಲ್ಲ ನೀವು ನಿಲ್ಲಾಕಬೇಕು, ಇಂಡಿಪೆಂಡೆಂಟ್ ಇಲ್ರಿ, ನಿಮ್ಗೆಲ್ಲ ಮೋಸ ಮಾಡ್ಯಾರ, ಇಷ್ಟೆಲ್ಲ ಸಂಘಟನೆ ಮಾಡಿರಿ. ಸೊ ಸಾಕಷ್ಟು ಪಾರ್ಟಿ ಹಿಂಗೆ ಸಂಘಟನೆ ಮಾಡಿದ್ದಿಲ್ಲ, ಭಾಳ ಒಳ್ಳೆ ರೀತಿ 100% ಇಲೆಕ್ಟ್ ಯಾರು ನಿಂತು ಬರ್ಬೇಕನ್ನೋಂಥ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಜನ ಎಲ್ಲ ಏನ್ ಮಾಡಿದ್ರು, ಮತ್ತೆ ನನಗೆ ಇಂಡಿಪೆಂಡೆಂಟ್ ಒತ್ತಾಯ ಮಾಡಿದ್ಮೇಲೆ ಅನಿವಾರ್ಯವಾಗಿ ನಿಲ್ಬೇಕಾಯ್ತು. ಮತ್ತು ಇಬ್ರು ಹೋದಿವಿ. ಅವರು BJPಗೆ ಅವ್ರು ಕೊಟ್ಟರು, ನಾನು ಇದ್ನಿ, ಮತ್ತು ಕಾಂಗ್ರೆಸ್ ಬಂತು. ಹಿಂಗಾಗಿ ಪರಿಸ್ಥಿತಿ ಏನಾಗ ನನ್ನ ಸಲುವಾಗಿ ಹೇಳಿದ್ಲ ನಿಮ್ಗೆ 3 ಕಿತ್ತೂರು ಬಿತ್ತು, ಸವದತ್ತಿ ಹೋಯ್ತು, ರಾಮದುರ್ಗ ಹೋಯ್ತು, ಉತ್ತರ ಹೋಯ್ತು. 4 ಆಕ್ಚುಲಿ ಇದ್ರ ಪ್ರಭಾವ ಈ 4 ಕ್ಷೇತ್ರ ಮ್ಯಾಗ ಬರ್ತದೆ. ಸೆಂಟ್ರಲ್ ಪಾಯಿಂಟ್ ಇದೊಂದು ರೀತಿಯಿಂದ ಒಂದು ಮಂಡಳ ಇದ್ದಂಗೆ ಹಂಗ ಆ ಟೈಪ್ ಇರೋದ್ರಿಂದ ಹಿಂಗೆಲ್ಲ ಪ್ರಾಬ್ಲಮ್ ಆಯ್ತು, ಹೋಯ್ತು. ಈಗ ಆಮ್ಯಾಗ ಏನಾಯ್ತು, MP ಎಲೆಕ್ಷನ್ ಬಂತು. ಮತ್ತೆಲ್ಲ ನಂಗೆ ಯಡಿಯೂರಪ್ಪ ಅವ್ರು ಇರ್ಬೋದು, ವಿಜೇಂದ್ರ ಅವರು, ಮತ್ತು ಪಾರ್ಟಿ ಬೇರೆ ಬೇರೆ ನಮ್ಮೆಲ್ಲ ಸಿಟಿ ರವಿ ಅವರು ಎಲ್ಲ ಲೀಡರ್ಗಳು ಕರೆದಿಲ್ಲ, ನೀ ಪಾರ್ಟಿ ಸೇರ್ಬೇಕಪ್ಪ, ಈಗ ಮೋದಿ ಅವ್ರ ಸೆಂಟ್ರಲ್ ಒಳಗೆ ಬರ್ಬೇಕಾಕತ್ತೀನಿ, MP ಎಲೆಕ್ಷನ್ ಎಲ್ಲ ಕೂಡ ಮಾಡೋಣ ಅಂತಂದಾಗ ನಾವಂತೂ ಯಾವಾಗಿದ್ರು ಫಸ್ಟ್ ನೋಡ್ರಿ, ನಮ್ಮ ಕಾಕರ್ ಕಾಂಗ್ರೆಸ್ಸಿಂದ MLA ನಿಂತರು. ನಾವು ಊಟ ವಾಜಪೇಯಿ ಅವ್ರು ನೋಡಿ BJP ಊಟ ಹಾಕ್ತಿದ್ವಿ ಅವಾಗ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಅಂದ್ರೆ ಅವ್ರದ್ದೊಂದು ಇದು ನಮ್ಗೆ ಅವ್ರ ಬಗ್ಗೆ ಒಂದು ವಿಶ್ವಾಸ. ಆಮೇಲೆ ಮೋದಿ ಅವರು ದೇಶ ಪ್ರೇಮಿ. ದೇಶ ಪ್ರೇಮಿ. ಮತ್ತೆ ಆಕ್ಚುಲಿ ನಮ್ಮ ಫ್ಯಾಮಿಲಿ ಕಾಂಗ್ರೆಸ್ ಇಂದ ಬಂದವ್ರಲ್ಲ. ನಾವು ಮೊದಲು ನಮ್ಮ ಕಾಕಾರ ಇದ್ರು 77 ಒಳಗೆ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ, ಆ ಟೈಮ್ದಾಗ
ಜನತಾ ಪಕ್ಷ ಇತ್ತು ಅವಾಗ ಎಂಟು ಅವತ್ತರ ಐತಿ ಚಿನ್ಮಾಗಿ. ಅವಾಗ ನಮ್ಮ ಪಿ ಬಿ ಪಾಟೀಲ್ ಅಂತೇಳಿ ನಮ್ಮ ಕಾಕಾರ ಇದ್ದವರು ಬೆಳಗಾವಿ ಜಿಲ್ಲೆಯಿಂದ ನಿಂತಿದ್ರು ಅವ್ರು. ಜನತಾ ಪಕ್ಷಕ್ಕೆ ನಿಂತಿದ್ರು. ಜನತಾ ಪಕ್ಷ ಜನತಾ ಪಕ್ಷ, ಕಾಂಗ್ರೆಸ್ ನಿಂತಿಲ್ಲ ಅವ್ರು. ಜನತಾ ಜನತಾ ಪಕ್ಷ ಸ್ವಲ್ಪ ಓಟದಾಗ ಬಿದ್ರು ಅವ್ರು. ಎಲ್ಲ ಇಡೀ ದೇಶದೊಳಗೆ ಬೇರೆ ಅವತಾರದ ಕರ್ನಾಟಕ ಒಳಗೆ ಇಂದಿರಾ ಗಾಂಧಿ ಅವಾಗೆಲ್ಲ ಬಹಳ ದೊಡ್ಡ ಹವಾ ಇತ್ತು ಅವ್ರು. ಹೌದು ಹೀಗಾಗಿ ಒಮ್ಮೆ ಪ್ರಚಾರ ಮಾಡಿ ಹೋದ್ರೆ ಒಂದ್ ಸೈಡ್ ಕ್ಲೀನ್ ಚಿಟ್ ಆಗ್ತಿತ್ತು. ಅಂತ ಪರಿಸ್ಥಿತಿ ಒಳಗೆ ಸ್ವಲ್ಪ ಹೋಟೆಲ್ ಬಿದ್ರು ಅವ್ರು. ಹಿಂಗಾಗಿ ನಾವು ಯಾವಾಗ್ಲೂ ನಮ್ಮ ಫ್ಯಾಮಿಲಿ ಕಾಂಗ್ರೆಸ್ ಇದ್ದೇ ಇಲ್ಲ. ಆಮ್ಯಾಗ ಏನಾಯ್ತು, ಅನಿವಾರ್ಯವಾಗಿ ಅವರು ವೀರೇಂದ್ರ ಪಾಟೀಲ್ ಅವ್ರ ಜೋಡಿ ಕಾಂಗ್ರೆಸ್ ಇಲ್ಲಿ MLA ನಿಂತು ಸ್ವಲ್ಪ 500 ಹೋಟ್ಲಿಗೆ ಬಿದ್ರು ಅವ್ರು 89 ಒಳಗೆ. ಅವ್ರು ಕಾಂಗ್ರೆಸ್ ಆಗಿದ್ರು ಸದೇ ನಾವು ವೋಟಿಂಗ್ ಪವರ್ ಬಂದ್ಮ್ಯಾಗ ನಾ ಎಂತೂ ಕಾಂಗ್ರೆಸ್ ವೋಟ್ ಹಾಕಿಲ್ಲ. ಯಾವಾಗಿದ್ರು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿದ್ವಿ. ಅವಾಗಿನ ಅಟಲ್ ಬಿಹಾರಿ ವಾಜಪೇಯಿ, ಇವಾಗಿನ ನರೇಂದ್ರ ಮೋದಿ. ಹಿಂಗಾಗಿ ನಾವು ಅಲ್ಲ ಪಾರ್ಟಿಗೆ ಮತ್ತೆ ಹೆಂಗಿದ್ರು ಮತ್ತೆ ಒಳ್ಳೆ ಪಾರ್ಟಿಗೆ ಬಂದಿವಿ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟರು. ಅವಾಗ ಅವ್ರಿಗೆ ಸ್ವತಃ ನಿಂತು ಅಡ್ಡಾಡಿ ಬೈಲುಗಳಿಂದ 18,000 ಲೀಡ್ ಬಂತು BJP. ಹೌದು, ಹಿಂಗಾಗಿ ಒಂದು ಒಳ್ಳೆ ವಾತಾವರಣ ಈಗಂತೂ ನಿರ್ಮಾಣ ಆಗ್ಯದ. ಈಗ ಜನ ಎಲ್ಲ ಬಯಸಾತಾರ, ನೀವೆಲ್ಲ ಇದೊಂದ್ಸಲ ನೀವು ನಿಲ್ಬೇಕು, ಟಿಕೆಟ್ ತಗೋಬೇಕು, ನಿಲ್ಬೇಕು ಅಂತೇಳಿ ಪಾರ್ಟಿ ಅವ್ರು ಏನು ಡಿಸಿಷನ್ ಮಾಡ್ತಾರೋ ಮುಂದೆ. ಆದ್ರೆ ಈಗ ಸದ್ಯ ಸಂಘಟನೆ ಆದ್ರೂ ನಾವು ಪಾರ್ಟಿ ಒಂದು ಭಾಳ ಒಳ್ಳೆ ರೀತಿ ಸಂಘಟನೆ ನಡೆಸಿದೀವಿ. ಮತ್ತೆ ಹಿಂದೆ ನಿಂತಂತ ಏನು BJP ನಿಂತಿದ್ರು ಅವ್ರ ಕ್ಯಾಂಡಿಡೇಟ್ ಈಗ ಇಲ್ಲೂ ಸಕ್ರಿಯ ಹೊರಗೆ ಬರತ್ತಿಲ್ಲ. ಹೌದು ಹೌದು, ಫೋನು ಕೂಡ ತೆಗಿತಾ ಅವ್ರ ಹೊರಗೆ ಎಲ್ಲೂ ಯಾವ ಫಂಕ್ಷನ್ಗೂ ಇಲ್ಲ, ಎಲ್ಲೂ ಇಲ್ಲ. ಅವ್ರು ಯಾರ ದೊಡ್ಡ ಲೀಡ್ರು ಜಗದೀಶ್ ಶೆಟ್ಟರು ಅಥವಾ ಮತ್ತೆ ಯಾರ ಸ್ಟೇಟ್ ಲೆವೆಲ್ ಲೀಡರ್ ಬಂದಾಗ ಒಂದು ಬಂದು ಹೋಗ್ತಾರೆ ಹೊರತಾಗಿ ಅವ್ರು ಅಂದ್ರೆ ಆಕ್ಟಿವ್ ಪಾಲಿಟಿಕ್ಸ್ ಆಗಂತೂ ಈಗ ಇನ್ಸರ್ದಾರ. ಹಿಂಗಾಗಿ ಈ ಸಲ ಅಂತೂ ಜನ ಎಲ್ಲ ವಿಶ್ವನಾಥ್ ಪಾಟೀಲ್ ಅವ್ರ ಕಡೆ ಮುಖ ಮಾಡ್ತಾ ಇದ್ದಾರೆ. ವಾತಾವರಣ ನಿರ್ಮಾಣ ಆಗಿದೆ. ನಾವು ಪಾರ್ಟಿ ಸಲುವಾಗಿ ಸಾಕಷ್ಟು ಕೆಲಸ ಈಗ ಮಾಡಕ್ ಚಾಲು ಮಾಡಿದ್ವಿ. ಮತ್ತೆ ಅನೇಕ ಈಗಂತ ಈಗ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಹೋರಾಟ ಮಾಡಕ್ ಬಹಳ ಒಂದು ಒಳ್ಳೆ ಟೈಮ್ ಐತಿ. ಕಾಂಗ್ರೆಸ್ ಅವ್ರಂತೂ ಪರಿಸ್ಥಿತಿ ನಿಂಬೋದಿತ್ತು. ಹೌದು ಎಲ್ಲಾ ಬರೀ ಗ್ಯಾರಂಟಿ ಒಳಗೆ ಮುಳುಗಿ ಬಿಟ್ಟಾರ ಅವ್ರ. ಹೌದು, ಜೀರೋ. ಅಲ್ಲಿ ಒಂದು ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಏನೂ ಇಲ್ಲ. ಹಿಂಗಾಗಿ ಬರೀ ಗ್ಯಾರಂಟಿ ಫೇಸ್ ಬಿಟ್ಟು ಬೇರೆ ಯಾವುದೋ ಒಂದು ಇನ್ನಿತರ ಅಭಿವೃದ್ಧಿಗೂ ಅವಕಾಶ ನೋಡ್ರಿ, ಬರಗಾಲ ಐತಿ ಈಗ. ಎಸ್, ಈ ಬರಗಾಲ ಪರಿಸ್ಥಿತಿ ಒಳಗೆ ಅವ್ರದ್ದು ಏನು ಕೊಡುಗೆನೇ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ. ಕುಡಿ ನೀರಿನ ಸಮಸ್ಯೆ ಐತಿ, ಅದಿಲ್ಲ. ಸರಿ ಸರ್, 2013 ತಾವು KJP ಇಂದ ಪ್ರಥಮ ಚುನಾವಣೆ ನಿಮ್ಗೆ. ನೀವು ಬೇರೆ ಬೇರೆ ನಿಮ್ಮ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ತಾವು ಆಯ್ಕೆಯಾಗಿ ಬರ್ತಾ ಇದ್ರಿ. ಆದ್ರೆ ವಿಧಾನಸಭೆ ಚುನಾವಣೆ ತಾವು ಪ್ರಥಮ ಬಾರಿ KJP ಸ್ಪರ್ಧೆ ಆದಾಗ ಆಯ್ಕೆಯಾಗಿ ಹೋದ್ರಿ. ವಿಧಾನಸಭೆ ಮೆಟ್ಟಿಲನ್ನು ತಾವು ಹತ್ತಿದ್ರಿ. BJP ಜೊತೆ ಯಾವಾಗ ವಿಲೀನರಾದ್ರಿ ಸರ್? 1 ವರ್ಷ KJP ಇಂದ ಆರಿಸಿ ಬಂದಾಗ ಒಂದ್ ವರ್ಷ ಆದ್ಮೇಲೆ ಅಂದ್ರೆ MP ಎಲೆಕ್ಷನ್ಗಿಂತ ಮುಂಚೆ ಅವಾಗ ಸೆಂಟ್ರಲ್ ಅವರು ಅಂದ್ರೆ ಯಡಿಯೂರಪ್ಪ ಅವ್ರು ಮತ್ತೆ ಪಾರ್ಟಿ ತಗೋಬೇಕು ಅಂದ್ರೆ ಮುಂದೆ MP ಎಲೆಕ್ಷನ್ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಮೋದಿ ಅವರು ಅವಾಗ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನುವಂಥದ್ದು ಒಂದು ಇಡೀ ದೇಶದ ತುಂಬಾ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಪ್ರಥಮ ಬಾರಿ ಕರ್ನಾಟಕ ಹೈಯೆಸ್ಟ್ ಸೀಟ್ ಬರ್ಬೇಕು ಅನ್ನುವಂಥ ವಾತಾವರಣ ಇದ್ದಾಗ ಯಡಿಯೂರಪ್ಪ ಅವ್ರನ್ನ ಬಿಟ್ರೆ ಇಲ್ಲಿ ಅಷ್ಟು ಸೀಟ್ ಬರೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ರ ಅಂದ್ರೆ ಯಡಿಯೂರಪ್ಪ ಅವ್ರನ್ನ BJP ತಗೋಬೇಕಂತ ಹೇಳಿ ಅವ್ರೆಲ್ಲ ಪ್ಲಾನ್ ಮಾಡಿ ಅವ್ರನ್ನ ಸೇರಿಸ್ಕೋಬೇಕಾದ್ರೆ ನಾವು 6 ಜನ ಇದ್ವಿ KJP. 4 ಜನ ಹೋದಷ್ಟೇ ನಾವಲ್ಲಿ ಪಾರ್ಟಿ ಅಂದ್ರೆ ಇಲೆಕ್ಷನ್ ಮಾಡೋದ್ಲೇ ನಾವು ಮರ್ಜ್ ಆಗ್ಬೋದು BJP ಒಳಗೆ. ಹೌದು, ಪಕ್ಷಾತೀತವಾಗಿ ಪಕ್ಷ ಅಂದ್ರೆ ಪಕ್ಷಾಂತರ ಮಾಡಿದ್ರು 4 ಜನ ಹೋಗ್ಬೇಕಿತ್ತು ಅಂದ್ರೆ ಪಾರ್ಟಿನ ಮರ್ಜ್ ಆಗ್ಬಿಡ್ತಿತ್ತು. ಅವಾಗ ಏನಾಯ್ತು, ನಾವು ಹೋಗಿದ್ರೆ ಒಬ್ರು ಪಾಟೀಲ್ ಅವ್ರು ನಮ್ಮ ಆಳಂದ್ ಪಾಟೀಲ್ರು ಅವರು ಕಾಂಗ್ರೆಸ್ ನಾವು ಹೋಗ್ತೀವಿ ನಿಮ್ ಜೋಡಿ ಬರೋದಿಲ್ಲ ಅಂತ ಹೇಳ್ಬಿಟ್ರು. BR ಪಾಟೀಲ್. ಆಮೇಲೆ ಗುರು ಪಾಟೀಲ್ ಅವ್ರು ನಮ್ಮ ಶಿರ್ವಾಳ ಗುರು ಪಾಟೀಲ್ ಅಂತ ಹೇಳಿ ಅವ್ರ ಶಾಪೂರ್ MLA. ಅವ್ರನ್ನ ಈಗ ಸದ್ಯ ಸೇರೋದಿಲ್ಲ, ನಂಗೆ ಸ್ವಲ್ಪ ಪ್ರಾಬ್ಲಮ್ಗಳದಾವ, ನಾ ಇನ್ನೂ ಸ್ವಲ್ಪ ದಿವ್ಸ ಬಿಟ್ಟು BJP ಸೇರ್ತಾರೆ ಅಂತ ಅವ್ರು ಸರ್. ಈಗ 4 ಜನ ಉಳಿದ್ವಿ. ನಾವು ಸೇರ್ಲಿಲ್ಲ ಅಂದ್ರೆ ಮುಗಿದೋಗಿತ್ತು. ಸಿದ್ದರಾಮಯ್ಯ ಅವಾಗ CM ನಿರ್ಧಾರ ಯಾವ್ದಾರ ಒಂದು ಸಿಗ್ನೇಚರ್ ಹೋದಾಗಿಲ್ಲ, ನೀ ಕಾಂಗ್ರೆಸ್ ಸೇರ್ಪ, ನಿಂಗೆ ಟಿಕೆಟ್ ಕೊಡ್ತೀವಿ ಕಾಂಗ್ರೆಸ್ ಸಲ ಹೇಳಿದ್ರು. ಆದ್ರೂ ನಾ ಏನ್ ಬೇಡ ಅಂತ ಹೇಳಿ ಯಡಿಯೂರಪ್ಪ ಜೋಡಿ ಒಂದು ವಿಶ್ವಾಸ ಇರ್ತಿಲ್ಲ, ಜೋಡಿ ಇರ್ತಂದ್ಕೂಲ ಅವ್ರ ಜೋಡಿ ಉಳಿದ್ಬಿಟ್ರಿ. ಆಮ್ಯಾಗ ಪಾರ್ಟಿ ಮರ್ಜ್ 1 ವರ್ಷ ಆದ್ಮೇಲೆ ಮರ್ಜ್ ಆಯ್ತು. ಇಲೆಕ್ಷನ್ಗೆ MP ಎಲೆಕ್ಷನ್ ಅದು MP ಒಳಗೆ ಮತ್ತೆ ನೀವು ನೋಡ್ರಿ ಬರೀ 26 ಸೀಟ್ ಬಂದ್ರು. ಒಂದು ಒಳ್ಳೆ ವಾತಾವರಣ. ಯಾವ ರೀತಿ ಅನುದಾನ ತರೋದ್ರಲ್ಲಿ ಆ ಒಂದು 4-5 ವರ್ಷದಲ್ಲಿ ನಿಮ್ಮ ಹೋರಾಟ, ನಿಮ್ಮ ಯಶಸ್ಸು ಹೇಗಿತ್ತು ಸರ್ ಆ ಜರ್ನಿ? ಯಾಕಂದ್ರೆ ಒಂದು ಪಕ್ಷ ಚಿಹ್ನೆ ಮೇಲೆ ಗೆದ್ದ, ತೆಂಗಿನಕಾಯಿ ಚಿಹ್ನೆ ಮೇಲೆ ತಾವು ಗೆದ್ದಿರ್ತಕ್ಕಂಥವ್ರು ಈ ಪಕ್ಷದಲ್ಲಿ ಮರ್ಜ್ ಆದ್ರಿ. ಮರ್ಜ್ ಆದ್ಮೇಲೆ ಮತ್ತೆ ಒಳ್ಳೆ ಈಗ ಅಖಂಡ BJP ಪಕ್ಷ ಆಯ್ತು. ಅಖಂಡ BJP ಪಕ್ಷ ಆದ್ಮೇಲೆ ತಾವೆಲ್ಲರೂ ಹೋರಾಟದಲ್ಲಿ ಅಸ್ತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಏಕಾಂಗಿ ಸಿದ್ದರಾಮಯ್ಯ, ಅವಾಗ ಉಪಮುಖ್ಯಮಂತ್ರಿ ಯಾರು ಇಲ್ಲ, ಬರೀ ಸಿದ್ದರಾಮಯ್ಯ ಒಬ್ಬರೇ ಮುಖ್ಯಮಂತ್ರಿಗೆ ಆಡಳಿತ ನಡೆಸ್ತಾ ಇದ್ರು. ಸಿದ್ದರಾಮಯ್ಯರಿಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಥಮ ಮುಖ್ಯಮಂತ್ರಿ ಸ್ಥಾನ. ಹೇಗೆಲ್ಲ ಅಭಿವೃದ್ಧಿ ತರೋದ್ರಲ್ಲಿ ತಮ್ಮ ಪಟ್ಟಣಕ್ಕೆ ತಮ್ಮ ಹೇಳ್ಬೇಕಂದ್ರೆ ಏನಾಗ್ತಿತ್ತು, ಅವಾಗ ನಾವು ಅಪೋಸಿಷನ್ದಾಗ ಇದ್ದೀವಿ. ಅವಾಗ ಜಗದೀಶ್ ಶೆಟ್ಟರು ನಮ್ಮ ಅಪೋಸಿಷನ್ ಲೀಡರ್, ವಿರೋಧ ಪಕ್ಷದ ನಾಯಕರಾದ್ರು. ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಯ್ತು ನಮ್ಗೆ. ಆದ್ರೆ ಸಿದ್ದರಾಮಯ್ಯ ಅವಾಗ
ಈಗೇನ್ ಸಿದ್ದರಾಮಯ್ಯ ಅವಾಗ ಸಿದ್ದರಾಮಯ್ಯ ಭಾಳ ಫರ್ಕ್ ಐತಿ. Yes. ಈಗೇನ್ ಅವ್ರಿಗೆ 3 ವರ್ಷದ ಆಡಳಿತ ಮಾಡಲ್ಲ. Yes, yes. ಅವಾಗ ಸಿದ್ದರಾಮಯ್ಯ ಆಕ್ಚುಲಿ ನಿಜವಾಗಿ ಅವ್ರು ನಾವು ಫಸ್ಟ್ ಟೈಮ್ ಅಪೋಸಿಷನ್ ಇದ್ರು ಅವರು ಒಳ್ಳೆ ಕೆಲಸಗಾರರು ಸಿದ್ದರಾಮಯ್ಯನ ಇದ್ರು. ಅವರು ಅವಾಗ ನಾವು ಏನೋ ಒಂದು ಸ್ಪಂದನೆ ಮಾಡ್ತೀವಿ, ಅಪೋಸಿಷನ್ದವ್ರು ಇದ್ರು ನಮಗೆ ಸಮಸ್ಯೆ ಮಾಡ್ತಿರ್ಲಿ. ಈಗ ಸಲ ನೋಡ್ರಿ 3 ವರ್ಷದೊಳಗೆ ಅಪೋಸಿಷನ್ದವ್ರಿಗೆ ಏನೂ ಕೆಲಸ ಮಾಡಲಿಲ್ಲ ಅವರು. ಅವಾಗ ಸ್ವಲ್ಪ ಏನೋ ಒಂದು ಇಷ್ಟು ರಿಜಿಡ್ ಇರಲಿಲ್ಲ. ಅವಾಗ ಸ್ವಲ್ಪ ಏನೋ ಕೆಲಸ ಕೊಡ್ತಿದ್ರು. ಮತ್ತು ಜನರಲ್ ಏನಿರ್ತೈತಿ ಯಾವ್ದೋ ಪಕ್ಷ ಇದ್ರು ಜನರಲ್ ಆಗಿ ಏನು ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ಬರ್ಬೇಕಲ್ಲ ಅದು ಬರತ್ತಿರ್ತೈತಿ. ಬರತ್ತಿರ್ತಿತ್ತು ಅದೆಲ್ಲ. ಹಿಂಗಾಗಿ ನಾವು ಅವಾಗ ಏನಿತ್ತಂದ್ರೆ ಈಗೆಲ್ಲ ಈಗ ಹೆಂಗ 40% 60% ಏನು ಕಮಿಷನ್ ಮಾತಾಡ್ತಾರಲ್ಲ, ಆ ಟೈಮ್ದಾಗ ನನಗೆ ಅನ್ಸಿದ ಮಟ್ಟಿಗೆ ಅವಾಗ ಏನೂ ಇರಲಿಲ್ಲ, ಭಾಳ ಕಡಿಮೆ ಇತ್ತು ಅವಾಗ. ಅದು ಆಮ್ಯಾಗ ಸ್ವಲ್ಪ ಇತ್ತು, ಆದರೂ ನಾವೆಲ್ಲ ನೀನು ಕೇರ್ ಮಾಡ್ತಿರಲಿಲ್ಲ. ಆದ್ರೆ ಅವಾಗ ಕೆಲಸಗಳು ಭಾಳ ಚಲೋ ಚಲೋ ಕೆಲಸಗಳು ಆಗ್ತಿದ್ದು. ಮತ್ತು ನಾನು ಜೋಡಿ ಹೇಳಿಲ್ಲ, ನಿಮ್ಮ ಮಿನಿಸ್ಟ್ರುಗಳು ಭಾಳ ಜನ ನಮಗೆ ಪರಿಚಯ ಇದ್ದವ್ರಿದ್ರು. ನಾವು ಹೋದ್ಕೂಲೆ ಪಾಪ ಅವರೆಲ್ಲ ಸಾಕಷ್ಟು ಕೆಲಸ ಮಾಡಿ ಕೊಡ್ತಿದ್ರು. ಹಂಗಿದ್ದಾಗ ನಾನು ಅವಾಗ ನೋಡ್ರಿ ಭಾಳ ಒಳ್ಳೆ ಕೆಲಸಗಳು. ಅವಾಗ ಸಾಕಷ್ಟು ರೋಡ್ಗಳು ರಿಪೇರಿ ಇರ್ಬೋದು. ಏನಾಯ್ತು, ಮೊದಲಿನ ಶಾಸಕರು ಯಾರು ಹಳ್ಳಿ ಕಡೆ ರೋಡ್ ಕಡೆ ನೋಡ್ತಿರ್ಲಿಲ್ಲ, ಮೇನ್ ರೋಡ್ ಒಂದು ನೋಡ್ತಿದ್ರು ಅಷ್ಟೇ. ಈಗ ಹಳ್ಳಿ ರೋಡ್ ಎಲ್ಲ ರಿಪೇರಿ ಮಾಡಿದ್ವಿ. ಆಮೇಲೆ ನೀರಾವರಿ ಯೋಜನೆಗಳು ಒಂದೆರಡು ಏತ್ ನೀರಾವರಿ ಇದ್ದು, ಒಂದು ಚಚಡಿ ಮತ್ತು ಮುರುಗೋಡು ಏತ್ ನೀರಾವರಿ ಅಂತೇಳಿ. ಅವು ಭಾಳ ನೆನಗುದಿಗೆ ಬಿದ್ದವು. ಮೊದಲು ಶಿವಾನಂದ ಕೌಜಲ್ಗಿ ಏನು ಮೊದಲಿದ್ದಿಲ್ಲ, ಅವ್ರು ಇದ್ದಾಗನ ಅವೆಲ್ಲ ಆಗ್ಬೇಕಾಗಿದ್ದು. ಅವ್ರಪ್ಪ ಅವಾಗಿಂದನ ಆಗಿರ್ಲಿಲ್ಲ ಅವು. ಹಿಂಗಾಗಿ ನಾ ಬಂದ್ಮ್ಯಾಗ ಅವ್ರ ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್ ನಮ್ಮ ಎಂ ಬಿ ಪಾಟೀಲ್ ಇದ್ರು ಬಿಜಾಪುರ. ಅವ್ರ ಕಡೆ ಹೋಗಿ ಅವ್ರೆಲ್ಲ ಕನ್ವಿನ್ಸ್ ಮಾಡಿ ಅವೆರಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಅವು ಟೆಂಡ್ರು ಅದು ಕೆಲಸ ಚಾಲು ಅದು, ಮುರುಗೋಡು ಏತ್ ನೀರಾವರಿ ಮತ್ತು ಚಚಡಿ ಏತ್ ನೀರಾವರಿ. ಆ ಚಚಡಿ ಏತ್ ನೀರಾವರಿ ಅಂತೂ ಸ್ವಲ್ಪ ಏನೋ ಫಾರೆಸ್ಟ್ ಪ್ರಾಬ್ಲಮ್ ಐತೆ ಅಂತ ಕೆಲಸ ಸ್ವಲ್ಪ ಎಣ್ಣೆ ಉಳಿತು. ಮುರುಗೋಡು ಏತ್ ನೀರಾವರಿ ಕೆಲಸ ಚಾಲು ಆಯಿತು. ಆದರೆ ಇನ್ನೂ ಮಟ್ಟ ಅದ್ರ ಪರಿಸ್ಥಿತಿ ಇಷ್ಟು ಕೆಡ್ಸ್ಯಾರಲ್ಲ ಇವರು. ನಾನು ಪೀರಿಯಡ್ ಮುಗಿಗೂಡದ ಇನ್ನೂ ಮುಗಿದಿರಲಿಲ್ಲ, ಅದು ಕೆಲಸ ಚಾಲು ಇತ್ತು. ಆ ಕೆಲಸ ಮುಗಿದ್ಮ್ಯಾಗ ಬೇರೆ MLA ಬಂದರು. ಅದ್ರ ಏನೇನು ರೊಕ್ಕ ಹೊಡೆದ್ರು ಗೊತ್ತಿಲ್ಲ, ಅದು ಕೆಲಸ ಇಷ್ಟು ಕಳಪೆ ಆಗಿದ್ದಿಲ್ಲ. ನೀರೇ ಬರೋದಿಲ್ಲ, ಸರಿಯಾಗಿ ನೀರು ಬಂದು ಹತ್ತೋದಿಲ್ಲ ಜನರಿಗೆ. ಅಂದ್ರೆ ಆ ರೀತಿ ಕೆಡ್ಸಿ ಹೋಗ್ಬಿಟ್ರು ಅವ್ರು. ಅಂದರೆ ಅಟ್ಲೀಸ್ಟ್ ಏನೈತಿ, ನೀರಾವರಿ ಆಯ್ತಂದ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಆಗ್ಬೇಕಾರೆ ಏರಿಯಾ ನೀರಾವರಿ ಹೆಂಗಿತ್ತಲ್ಲ ಅದ್ರ ಮ್ಯಾಗ ಆ ಕಾನ್ಸ್ಟಿಟ್ಯೂನ್ಸಿದು ಒಂದು ಶಕ್ತಿ ಇರ್ತದೆ. ಹೀಗಾಗಿ ಅದು ನೀರಾವರಿ ಯೋಜನೆಗಳು ಅವು ಎರಡು ಹಾಳ ಹಿಡಿದು. ಆಮೇಲೆ ಕೆಲವೊಂದಷ್ಟು ಏನಾಗ್ತಿದ್ವು ಅಂದ್ರೆ ಇಲ್ಲಿ ಕುಡಿ ನೀರಿನ ಸಮಸ್ಯೆ ಇರ್ತಿದ್ವು. ಈಗ ನಮ್ಮ ಮಲಪ್ರಭಾ ನದಿಗೆ ಬೈಲೋಗಲ್ ಕುಡಿ ನೀರಿಂದ ಅಲ್ಲಿಂದ ವ್ಯವಸ್ಥೆ ಐತದ. ಅಲ್ಲಿ ಬ್ಯಾರೇಜ್ ಇಲ್ಲ ಅನ್ನೋ ಸಲುವಾಗಿ ಮಳೆ ಅವಾಗ ಒಂದು 2-3 ವರ್ಷ ಮಳೆ ಆಗಲಿಲ್ಲ. ನೀರು ಆ ಕಡೆ ನೀರು ತಂದು ಈ ಕಡೆ ಮತ್ತೆ ಮಷಿನ್ ಹಚ್ಚಿ ತಂದು ಬೈಲೋಗಲ್ ಕುಡಿ ನೀರು ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಅಂದ್ರೆ ಬ್ಯಾರೇಜ್ ಮಾಡಿದ್ಮ್ಯಾಗ ಅಲ್ಲಿಂದ ಒಂದು ಒಳ್ಳೆ ಬೈಲೋಗಲ್ಗೆ ಎಂದೂ ಇನ್ನೂ ಮಟನೂ ಎಲ್ಲೂ ಸಮಸ್ಯೆ ಇಲ್ಲ ಕುಡಿ ನೀರು. ಅವು ಇಲ್ಲೊಂದು ಮತ್ತು ನಿಮ್ಮ ಕಾಲದಲ್ಲಿ ಅಲ್ಲೊಂದು 2 ಬ್ಯಾರೇಜ್ ಮಾಡಿದ್ವಿ. ಅವು 2 ಬ್ಯಾರೇಜ್ ಆಗೋದ್ರಿಂದ ಕುಡಿ ನೀರಿಗೂ ಸಮಸ್ಯೆ ಇಲ್ಲ, ಅಲ್ಲಿ ನೀರಾವರಿ ಪೈಪ್ಲೈನ್ಗಳದ್ದು ಅವ್ರಿಗೂ ಎಂದೂ ಸಮಸ್ಯೆ ಇಲ್ಲ. ಇನ್ನೂವರೆಗೂ ಎಂದೂ ಸಮಸ್ಯೆ ಇಲ್ಲ. ಈ 10 ವರ್ಷದಲ್ಲಿ ತಾವು ಪರಾಜಿತ ಆದ್ಮೇಲೆ ಒಟ್ಟಾರೆ ಈ ವಿಧಾನಸಭಾ ಕ್ಷೇತ್ರ ಒಂದು ಸೆಂಟರ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಆ ಕಡೆ ಬೆಳಗಾವಿ ಹೆಂಗ್ ಸೆಂಟರ್ ಪಾಯಿಂಟ್ ಇದೆ, ಆ ಕಡೆ ಚಿಕ್ಕೋಡಿ ಹೆಂಗ್ ಸೆಂಟರ್ ಪಾಯಿಂಟ್ ಇದೆ, ಈ ಭಾಗಕ್ಕೆ ಇದು ಬೈಲೊಂಗಲು ಒಂದು ಸೆಂಟರ್ ಪಾಯಿಂಟ್ ಇದ್ದಂತ ರೂಪದಲ್ಲಿದೆ. ಈ ಸೆಂಟರ್ ಪಾಯಿಂಟ್ ಕ್ಷೇತ್ರದಲ್ಲಿ ಟೋಟಲಿ ತಾವು 10 ವರ್ಷದಿಂದ ಜನರಿಗೆ ಯಾವ ರೀತಿ ಸರ್ವಿಸ್ ಕೊಟ್ರಿ? ಜನ ಈಗಾದ್ರೂ ಅನ್ಕೊಂತಾರೆ, ನಾನ್ ಕೇಳಿದ ಪ್ರಕಾರ ನೋಡ್ರಿ, ಕೌಜಲ್ಗಿ ಅವರು ಶಾಸಕರು ಇರ್ಬೋದು, ಆದ್ರೆ ನಮ್ಮ ಪಾಲಿಗೆ ವಿಶ್ವನಾಥ್ ಪಾಟೀಲ್ ಅವರೇ ಶಾಸಕರು. ಯಾಕಂತಂದ್ರೆ ಮನೆಯಲ್ಲಿ ಕುಂತು ಒಂದು ಫೋನ್ ಕಾಲ್ ಮಾಡಿ ನಮ್ಮ ಕೆಲಸಗಳನ್ನ ಆಗ್ತವೆ. ಅಂತ ವ್ಯಕ್ತಿನ ಭಾರತೀಯ ಜನತಾ ಪಕ್ಷ ಕೈ ಬಿಟ್ಟಿದೆ. 2018ರಲ್ಲಿ ಕೂಡ ಅವಕಾಶ ಸಿಕ್ತು, ಅವಾಗ ನಾವು ಅರ್ಥ ಮಾಡ್ಕೊಳ್ಲಿಲ್ಲ. 23ರಲ್ಲಿ ಭಾರತೀಯ ಜನತಾ ಪಕ್ಷ ಅರ್ಥ ಮಾಡ್ಕೊಳ್ಳಿಲ್ಲ. 28ಕ್ಕೆ ಅರ್ಥ ಆಗಲಿ ಬಿಡ್ಲಿ, ಈ ಬಾರಿ ಅವ್ರಿಗೆ ವಿಧಾನಸಭೆ ಕಳಿಸೋದೇ ಖಚಿತ ಅಂತ ಹೇಳ್ತಾರೆ. KJP ಹೆಂಗ ಹೊಸ ಪಕ್ಷ ಇತ್ತು, ಅದು ಇಂಡಿಪೆಂಡೆಂಟ್ ಇದ್ದಂತೆ ರೂಪದಲ್ಲಿ ಒಂದು ಪಕ್ಷ ಆಗಿತ್ತು, ಅವಾಗ ಪ್ರಥಮ ಬಾರಿ ಕಳಿಸಿದೀವಿ ಅಂತ. ಈ ಬಾರಿ ಕಳಿಸೋದು ನಮಗೇನು ಹೊಸದಲ್ಲ, ಆದ್ರೆ ಅನ್ನೋದ ವಿಷಯಗಳು ಬರ್ತಾ ಇದೆ. ಈ 10 ವರ್ಷದಲ್ಲಿ ನಿಮ್ಮ ಸಂಘಟನೆ, ನಿಮ್ಮ ಬಲ ಅನ್ನೋದಕ್ಕಿಂತ ಕ್ಷೇತ್ರ ಎಷ್ಟು ಯಾವ ರೀತಿ ಬಲಿಷ್ಠನಾಗಿ ಮಾಡಿದೆ ಸರ್? ಅದಕ್ಕೆ ಏನಾಯ್ತು ರೀ, ಲಾಸ್ಟ್ ಇಲ್ಲ ಅವಾಗ 2018 ಸೋತ ಮೇಲೂ ನಾ ಯಾವಾಗಲೂ ಸ್ವಲ್ಪ ಖಾಲಿ ಕೊಂಡಿರುವಂಥ ವ್ಯಕ್ತಿ ಅಲ್ಲ. ಯಾವಾಗಿದ್ರು ನಾವು ಸಮಾಜಮುಖಿ, ಮೊದಲಿಂದ ನಮ್ಮ ಫ್ಯಾಮಿಲಿ ಅಂದ್ರೆ ನಾವು ಯಾವಾಗಿದ್ರು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದವರು. ನಮ್ಮ ಇನ್ಸ್ಟಿಟ್ಯೂಷನ್ಗಳದಾವ, ಮತ್ತು ನಮ್ದೊಂದು ಕೋಆಪರೇಟಿವ್ ಬ್ಯಾಂಕು ಐತಿ. ಆಮೇಲೆ ನಮ್ಮ ಸಾಕಷ್ಟು ಬೇರೆ ಬೇರೆ ಬಿಸ್ನೆಸ್ಗಳದಾವ, ಉದ್ಯೋಗದಲ್ಲಿ ಎಲ್ಲ ಕೆಲಸ ಇರೋದ್ರಿಂದ ಜನರಿಗೆ ಕೆಲಸ ಮಾಡ್ಕೊಡಕ್ಕೆ ಏನು ಸಮಸ್ಯೆ ಇಲ್ಲ. ಜನ ರೀತಿ ಕೆಲಸ ಮಾಡಕ್ಕೆ ಶಾಸಕ ಆಗಬೇಕಂತೇನಿಲ್ಲ. ಈ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಹೆಚ್ಚಾಗಬೇಕಂತಾರೆ ಶಾಸಕಾಗಿ ಗೌರ್ಮೆಂಟ್ ಫಂಡ್ ತಂದು ನೀವು ಕೆಲಸ ಮಾಡ್ಬೋದು ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಆದ್ರೆ ಜನರು ಕೆಲಸ ಮಾಡಕ್ಕೆ ನಮ್ಗೇನು ಸಮಯ ಅಷ್ಟು ನಾವು ಶಕ್ತಿ ಐತಿ. ಮತ್ತು ನಾವೇನೈತಿ ಬೆಳವಡಿ ಒಳಗೆ ಈಶಾಪುರ ಎಜುಕೇಶನ್ ಸೊಸೈಟಿ ಇತ್ತು ನಮ್ದು. ಆಮೇಲೆ ಬೈಲೊಂಗಲ್ದಾಗ ಕಿತ್ತೂರಾಣಿ ಚೆನ್ನಮ್ಮ ಎಜುಕೇಶನ್ ಸೊಸೈಟಿ, ಅಲ್ಲಿ 2 ಕಡೆ ನಾ ಚೇರ್ ಮಾಡಿದ್ದೀನಿ.
ನಮ್ಮ KL ಸೊಸೈಟಿ ಅಂತ ನೀವು ಕೇಳಿದ್ರಿ. KL ಸೊಸೈಟಿ ಇಡೀ ವಿಶ್ವದೊಳಗೆ ಭಾಳ Yes. ದೊಡ್ಡ ಸೊಸೈಟಿ. Yes. ಅಲ್ಲಿಯೂ ನಾ ಡೈರೆಕ್ಟರ್ ಆಗಿ 2010ರಿಂದ ಡೈರೆಕ್ಟರ್ 14 ವರ್ಷ ಆಯ್ತು. 17 ವರ್ಷ ಆಯ್ತು. ಹ್ಮ್, ಹ್ಮ್. ಅಂದ್ರೆ ಅಲ್ಲಿ ಇರೋದ್ರಿಂದ ಏನಾಗ್ತೈತಿ, ಜನರ ಸಂಪರ್ಕ ಐತಿ ಮತ್ತು ಸಾಕಷ್ಟು ಕೆಲಸ ಮಾಡಕ್ಕೆ ಅವಕಾಶಗಳು ಅದಾವ. ಮತ್ತು ಆಫೀಸರ್ಸ್ ಜೋಡಿ ನಮ್ಮ ರಿಲೇಷನ್ ಭಾಳ ಚಲೋ ಐತಿ. ಯಾಕಂದ್ರೆ ನಾ ಏನಾಕೈತಿ, ಆಫೀಸರ್ಗಳು ಯಾರು ಒಳ್ಳೆ ಕೆಲಸ ಮಾಡತ್ತಾರ ನಾವು ಗುರುತಿಸ್ಕೊಂಡು ಮೊದಲಿಂದಾದರೂ ಅವ್ರು ಸಪೋರ್ಟ್ ಮಾಡ್ಕೊತಿದ್ದೀವಿ. ಅಂದ ಕೂಡಲೇ ಪಾಪ ಅವ್ರ ಯಾವ ಪಾರ್ಟಿ ಇದ್ರು ಸದೇ ನಾವು ಪಾರ್ಟಿ ಅಪೋಸಿಷನ್ದಾಗ ಇರಲಿ, ಎಲ್ಲೇ ಇರಲಿ, MLA ಇರಲಿ ಬಿಡಲಿ, ಎಲ್ಲ ಆಫೀಸರ್ಸ್ ನಾವೇನು ಹೇಳ್ತಾರೋ ಕೆಲಸ ಮಾಡಿಕೊಡುವಂಥದ್ದು ಮತ್ತು ಐತೆ ಐತದ. ಅದಕ್ಕೆ ಜನ ಹಿಂಗಾಗಿ ನನ್ನ ಕಡೆ ಜನ ಬರ್ತದೆ. ಇವತ್ತು ನೋಡಿ, ಅವ್ರು ಶಾಸಕ ಇದ್ರು ಸದೇ ಇವತ್ತು ನೋಡ್ಬೇಕಾರೆ ಹೋಗಿ Yes. ಬೆಳಗ್ಗೆ ನೀವು ಅವ್ರ ಕಡೆ ಎಷ್ಟಿರುತ್ತೆ 10 ಮಂದಿ, ನನ್ನ ಕಡೆ 100 ಮಂದಿ ಇರ್ತದೆ. ಅಂದ್ರೆ ಆ ಟೈಪ್ ಯಾರು ಕೆಲಸ ಮಾಡ್ತಾರೆ ಜನ ಅವ್ರ ಹೌದು 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 ಹೌದು. ಅದಕ್ಕೆ ನಾವು ಒಂದು ಒಳ್ಳೆ ಕೆಲಸ ಅಂತೂ ಮಾಡ್ಕೊಂತಿದ್ದೀವಿ. ಯಾವಾಗಿದ್ರು ನಾವು ನಮ್ಮ ಅಧಿಕಾರ ಸಲುವಾಗಿ ನಾವು ಓಡಿ ಹೋಗೋ ಮನುಷ್ಯ ಯಾವಾಗ ಅಲ್ಲ. ಅಧಿಕಾರ ಸಿಗಲಿ ಬಿಡಲಿ, ನಮ್ಮ ಫ್ಯಾಮಿಲಿಯಿಂದನೇ ನಾವು ಮೊದಲಿಂದ ಜನರಿಗೆ ಒಳ್ಳೇದಾಗ್ಲಿಪ್ಪ ಅಂದವ್ರು. ಮತ್ತು ಯಾವ ಜನರಿಗೂ ಮೋಸ ಮಾಡಿದ ವ್ಯಕ್ತಿ ಅಲ್ಲ ನಾವು. ಯಾವುದೋ ಮೋಸ ಮಾಡಿ ಯಾವುದೋ ಆಸ್ತಿ ಹೊಡೆದಿಲ್ಲ. ಅದು ಹಿಂಗಾಗಿ ನಮ್ಗೊಂದು ರೆಸ್ಪೆಕ್ಟ್ ಐತಿ, ಸಮಾಜದೊಳಗೆ ಒಂದು ರೆಸ್ಪೆಕ್ಟ್ ಐತಿ. ಈ Yes. ಜಿಲ್ಲಾ ಒಳಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ವಾತಾವರಣ ಐತಿ. ಅದಕ್ಕೆ ಅದನ್ನ ನಾವು ಪಾರ್ಟಿಗೆ ಹೆಚ್ಚು ಅದನ್ನ ನಮ್ದೇನು ಒಂದು ಒಳ್ಳೆ ಅಭಿಪ್ರಾಯ ಐತ್ಲೆ ಜನರದ್ದ, ಒಂದು ಪಾರ್ಟಿಗೆ ಹೆಲ್ಪ್ ಆಗ್ಬೇಕಾದ್ರೆ ಪಾರ್ಟಿ ಅವ್ರು ಅದನ್ನ ವಿಚಾರ ಮಾಡಿ ಮುಂದಿನ ಈ- ಮಾಡೋದು ಸರಿ ಆಗ್ಬೇಕು. ಈ 28ಕ್ಕೆ 2028ರ ಚುನಾವಣೆಗೆ 22 ತಿಂಗಳ ಅವಧಿ ಉಳಿದಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರಿಂದ ಈ ಜಿಲ್ಲೆಗೆ ವಿಶೇಷವಾಗಿ ಏನ್ ಕೊಡುಗೆ ಸಿಕ್ಕಿದೆ, DK ಶಿವಕುಮಾರ್ ಇಂದ ಏನ್ ನಿರೀಕ್ಷೆ ಪಡ್ಬೋದು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ತಾವು, ಮತ್ತೆ ಈ ಶಾಸಕರು ಏನ್ ತರಬೇಕಿತ್ತು, ಯಾವುದರಲ್ಲಿ ತಪ್ಪು ಆಗಿದ್ದಾರೆ? ಹೇಳಿದ್ರೆ ಈ ಶಾಸಕರ ಪರಿಸ್ಥಿತಿ ಹೆಂಗಾಗೈತಂದ್ರ, ನಾವು ಲಾಟ್ರಿ MLA ಅಂತೀವ್ರಿ. ಈ ಇಬ್ರು ನಡಕ್ಕೆ ಸಿಕ್ಕ ಅವರು MLA 2 ಸಲ ನಮ್ಮ ಬೈರಂಗಲ್ ಕ್ಷೇತ್ರ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಯಾವಾಗ ಕಾಂಗ್ರೆಸ್ ಬರುವಂತ ಪರಿಸ್ಥಿತಿ ಇಲ್ಲ. BJP ಸ್ಟ್ರಾಂಗ್ ಹೋಲ್ಡ್ ಇದ್ದಂತ ಒಂದು ಇದ್ದು. ಅದಕ್ಕೆ ಅವ್ರು ಏನಾಗೈತಿ, ಲಾಟ್ರಿ MLA ಅಂದ ಕೂಡಲೇ ಅವ್ರು ಏನು ಮಾಡ್ಯಾರ, ಅವರು ಕೆಲಸ ಮಾಡ್ಬೇಕನ್ನುವಂಥ ಮನಸ್ಥಿತಿ ಇಲ್ಲ ಅವರು ಯಾವಾಗ ದುಡ್ಡು ಮಾಡ್ಕೋದು ಆರಾಮ್ ನಾವಿರೋದು, ಮುಂದಿನ ಎಲೆಕ್ಷನ್ ದುಡ್ಡು ಮಾಡ್ಕೊಂಡು ದುಡ್ಡು ಖರ್ಚು ಮಾಡೋದು ಅನ್ನೋ ಲೆವೆಲ್ದಾಗ ಅದಾರ. ಅದಕ್ಕೆ ನೋಡ್ರಿ, ಎಲ್ಲೇ ಒಂದು ಹಳ್ಳಿಗೆ ಹೋಗಿದ್ರಿ ಅಂದ್ರೆ ಒಂದು ರೋಡ್ ಸರಿ ಇಲ್ಲ. ಮತ್ತೆ ಇಲ್ಲಿಂದ ನೀವು ಹೋಗ್ರಿ, ಇಲ್ಲಿ ಬೈಲೋಗದಿಂದ ಮುರುಗೋಡ್ಗೆ ಹೋಗ್ರಿ ಮಾಡಿ 1 ವರ್ಷ 1.5 ವರ್ಷ ಆಗಿಲ್ಲ, ಪೂರ್ತಿ ಕೆಟ್ಟ ಹಾಳಾಗಿ ಹೋಗ್ಬಿಟ್ಟೆ. ಅನೆಗುಂದಿಯಿಂದ ವಾಯ ಹೋಗ್ಬೇಕಾದ್ರೆ ಹಾ. ಅದು ರೋಡ್ ಸರಿ ಇಲ್ಲ. ಇಲ್ಲ ಒಟ್ಟ ಒಂದು ರೋಡ್ ಸರಿ ಇಲ್ಲ. ಆಮೇಲೆ ಹಣ್ಣುಗಳಿಂದ ಒಳಗೆ ಹೋಗಕ್ಕಂತೂ ಸಾಧ್ಯ ಇಲ್ಲ. ನಾನು ಮೊನ್ನೆ ಕೂಡ ಬಂದೆ, ಒಂದು ನಿಮ್ಗೆ ಫೋನ್ ಮಾಡಿದ್ದು ಅನ್ಸತ್ ನಾನು ಮೊನ್ನೆ. ಆಮೇಲೆ ಇದ್ದಾಗ ಅರ್ಧ ರೋಡ್ ಮಾಡಿದ್ದು ಅದಷ್ಟೇ ಸರಿ ಇದೆ. ಹೌದು ರೋಡ್ ಎಲ್ಲ ಹೋಗ್ಬಿಟ್ಟು ಹೌದು ಸರ್. ಹಿಂಗಾಗಿ ಅವ್ರ ಕೆಲಸ ಅಂತೂ ಜೀರೋ. ಅವ್ರು ನೋಡ್ರಿ, ಇನ್ನೊಂದು ಐತಿ, ಅವರೆಲ್ಲ ವ್ಯಾಪಾರಸ್ಥರು ಇರೋದ್ರಿಂದ ರೈತರ ಬಗ್ಗೆ ಕಾಳಜಿ ಮಾಡ್ತಾರೆ. ನೀರಾವರಿ ಯೋಜನೆಗಳು ಆಗ್ಬೇಕನ್ನೋರಲ್ಲ, ಅದೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಇದನ್ನ ಹೇಳ್ಬೇಕು ನಿಮ್ಗೆ. ಅವರೆಲ್ಲ MLA ಇದ್ದಾಗ ಈಗೇನಲ್ಲಿ ಹೊಳೆ ಐತಲ್ಲ, ಹೊಳೆ ಬಾಜುಕ್ಕೆಲ್ಲ ರೈತರು ಪೈಪ್ಲೈನ್ ಮಾಡ್ಕೊಂಡು ಸಾಕಷ್ಟು ಸಲ ಪಾಪ ಸಾಲ ಮಾಡಿ ಪೈಪ್ಲೈನ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡಿದ್ರು. ಇವ್ರು ಏನು ಮಾಡ್ತಿದ್ರು, ರೈತರು ಉದ್ಧಾರ ಆಗಬಾರ್ದು ಅಂತೇಳಿ ಯಾವಾಗಲೂ ಪ್ರತಿ ಬೇಸಿಗೆ ಒಳಗೆ DC ಒಂದು ಆರ್ಡರ್ ಮಾಡ್ತಾರೆ. ಕುಡಿ ನೀರಿನ ಸಲುವಾಗಿ ಸಮಸ್ಯೆ ಆತಂದ್ರೆ ನೀವು ಎಲ್ಲಿ ಪಂಪ್ ಸೆಟ್ಗಳದಾವ ಅಲ್ಲಿ ನೀರಾವರಿ ಯೋಜನೆಗಳು ಸ್ವಲ್ಪ ಸ್ಥಗಿತ ಮಾಡಿ ನೀವು ಕುಡಿ ಕೆಲವೊಂದು ದಿನಗಳಿಗೆ ಸ್ಥಗಿತ ಮಾಡ್ಬೇಕಂತ. ಅದು ನೀರಿನ ಪ್ರಾಬ್ಲಮ್ ಇದ್ದಾಗ ಸ್ಥಗಿತ ಮಾಡಕ್ಕೆ ನಮ್ದು ಅಪೋಸಿಟ್. ಯಾಕೆ ಕುಡಿ ನೀರು ಫಸ್ಟ್ ಆದ್ಯತೆ ಕೊಡ್ಬೇಕು. ನೀರು ಸಮಸ್ಯೆ ಇಲ್ಲ, ಲೆಟರ್ ಬರ್ಬಿಡೋರು ಎಲ್ಲ ಕಟ್ ಮಾಡಬೇಕು. ಪ್ರತಿಯೊಂದು ರೈತರು ಏನೇನಪ್ಪ ಗೌರ್ಮೆಂಟ್ ಆರ್ಡರ್ ಐತೆ ಸುಮ್ಮಿರ್ತಿದ್ರು. ಆಮ್ಯಾಗ ನಾವು MLA ಫಸ್ಟ್ ವರ್ಷನ DC ಆರ್ಡರ್ ಮಾಡಿದ್ರಂತ ಅವ್ರು AC ಅವರು ಇಲ್ಲ ಅದನ್ನ ಕಟ್ ಮಾಡ್ಬೇಕ್ರಿ ಅಂತ. ನಾ ಏನು ಇದ್ದೀನಿ ನೋಡಪ್ಪ, ನೀರಿನ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಬಂದ ನೋಡೋಣ ಅದು ಕಟ್ ಮಾಡೋಂಗಿಲ್ಲ ಅಂತ ಹೇಳಿ. ಅವಾಗೆಲ್ಲ DC ಆರ್ಡರ್ ಮಾಡ್ಯಾರಿ ನಾವು ಮಾಡಬೇಕಂತ. ಅದಕ್ಕೆ ಏನು ಇದನ್ನೆಲ್ಲ ಹಂಗಿದ್ರೆ ನೀವು ಮಾಡೋದಿದ್ರೆ ಇವತ್ತು 1 ದಿವಸ ಮಾಡ್ರಿ, ನಾಳೆ ಚಾಲೂ ಆಗ್ಬೇಕಂತ ಹೇಳಿ 1 ದಿವಸ ಕಟ್ ಮಾಡಿ ಮರು ದಿವಸ ಮತ್ತೆ ಚಾಲೂ ಮಾಡಿಸಿದ್ವಿ. ಅವತ್ತಿಂದ ಇಲ್ಲಿವರೆಗೆ ನೀವು ಮಟ್ಟ 1 ದಿವಸ ಕಟ್ಟಾಗಿಲ್ಲ, 100 ಕಟ್ಟಾಗಿಲ್ಲ. ಅಂದ್ರೆ ಇದು ಹೋರಾಟ ಅಂದ್ರೆ ರೈತರ ಸಲುವಾಗಿ. ಅದೇ ಇದು ಅಭಿವೃದ್ಧಿ ಅಂದ್ರೆ ಇದಾಗ್ಬೇಕು. ಅಂದ್ರೆ ಏನಾಗ್ತಿದ್ರೆ ಅವ್ರು ಬೇಕಂತ ಮಾಡಿಸ್ಬಿಡ್ತಿದ್ರು, ಅದು ರೈತರು ಉದ್ಧಾರ ಆಗಬಾರ್ದು ಅಂತ ಹೇಳಿ. ಅಂದ್ರೆ ಅವ್ರ ತಲೆಯೊಳಗೆ ಆ ಟೈಪ್ ಇತ್ತು, ನನಗೆ ಗೊತ್ತಿಲ್ಲ ಅದು ಏನ್ ಬೇಕಂತ. ಬಟ್ ನನಗೆ ಏನ್ ಅನ್ಸುತ್ತೆ, ಇದಕ್ಕೊಂತ ಕ್ಲಾರಿಫೈ ಕೊಡ್ತೇನೆ. ರೈತರು ಉದ್ಧಾರ ಆದ್ರೆ ನಾಳಿ ದಿನ ನನ್ನ ಚುನಾವಣೆಗೆ ಆ ರೈತರು ಬರೋದಿಲ್ಲ, ನಾನು ಕೊಡುವಂತ ಹಣವನ್ನು, ನಾನು ಕೊಡುವಂತ ಕೆಲವೊಂದಿಷ್ಟು ಸಹಾಯ ಸಹಕಾರವನ್ನು ತಗೊಂಡು ಅವ್ರು ಮತ ಹಾಕೋದಿಲ್ಲ ಅನ್ನೋದು ಯೋಚನೆ ಕಲ್ಪನೆ ಇರಬಹುದು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ದುಡ್ಡು ಕೊಟ್ಟು ಇಲೆಕ್ಷನ್ ಆರಿಸಿ ಬರುವಂತದ್ದು ಜನ ಕೂಡಲೇ ಅವ್ರ ತೆಲಾಗ ಹಂಗ ಇರ್ತೈತೆ. ಅದು ರೈತರು ಚಲೋ ಆದ್ರಪ್ಪ ಅಂದ್ರೆ ನಮ್ಗೆ ಓಟ್ ಹಾಕೋದಿಲ್ಲ, ಅವಾಗ ಅವ್ರು ಎಚ್ಚೆತ್ಕೊಂತಾರೆ ಅನ್ನೋದು ವಿಷಯಗಳು ಹಂಗ ಇರ್ಬೇಕು ಅನಿಸ್ತೈತೆ. ಅದಕ್ಕೆ ಅದಾಯ್ತು. ಆಮ್ಯಾಗ ಹೇಳಿಲ್ಲ ಚಚಡಿ ಮತ್ತು ಮುರುಗೋಡಿ ಎತ್ತಾರೆ ಅವ್ರು ಇದ್ದಾಗ ಮಾಡ್ಬೋದಿತ್ತು. ಅವ್ರಪ್ಪ ಮಿನಿಸ್ಟರ್ ಇದ್ರು, ಅವರು 2 ಸಲ MLA ಇದ್ರು, ಅವರೆಲ್ಲ ಅದನ್ನ ಮಾಡ್ಲಿಲ್ಲ. ಅವರು ನಾ ಇದ್ದಾಗ ಮಾಡಿದ್ದು ಈಗ ಕೆಡಿಸ್ಬಿಟ್ರು. ಈ ಟೈಪ್ ನೀರಾವರಿ ಯೋಜನೆಗಳು ಒಟ್ಟ ಇಲ್ಲ. ಅವ್ರು ಈ ಟೈಪ್ ಜನ ಇದರಿಂದ ಪ್ರಾಬ್ಲಮ್ ಅವ್ರಿಗೆ. ಈಗ ನೋಡ್ರಿ, ಇನ್ನೂ ಎಷ್ಟು ಕೆಲಸ ಆಗ್ಬೇಕಾಗ್ಯಾವ ಅಂದ್ರೆ ಇಲ್ಲಿ ಇನ್ನೂ ಆ ಕಡೆ ನಮ್ಮ
ಬೆಳವಡಿಯಿಂದ ಆ ಸೈಡ್ ಬೆಳವಡಿ ದೊಡ್ಡವಾಡ Yes, ಈ ಕಡೆ ದೊಡ್ಡವಾಡ side ಆ ಭಾಳ. ಕಡೆ ಒಂದು 10-20 ಹಳ್ಳಿ ಇದಾವ್ರಿ. Yes. ಅಲ್ಲಿ ನೀರಾವರಿ ಅಂದ್ರೆ ಲಿಫ್ಟ್ ಇರಿಗೇಷನ್ ಮಾಡಿ ನೀರಾವರಿ ಯೋಜನೆ ಮಾಡಕ್ಕೆ ಒಂದು ಆಪ್ಷನ್ ಅದಾವ ನಮ್ಗೆ. ಅದನ್ನು ಇನ್ನು ಮಟ್ಟ ಅವ್ರು ಎಲ್ಲೂ ಚಕಾರ ಐತಿಲ್ಲ ಅದ್ರ ಬಗ್ಗೆ. ಇದು ಇಲ್ಲ ಗೌರ್ಮೆಂಟ್ ಹಾಗಾದ್ರೆ ಅವ್ರದ್ದು ಐತಿ. ಜನ ಯಾಕೆ ಸುಮ್ ಕೂತಿದ್ದಾರೆ ಸರ್? ಅದರಿ ಅದು ಏನಾಗತೈತಿ, ಜನರಿಗೂ ಏನಾಗೈತೆ ಅಂದ್ರೆ ಎಲ್ಲಿ ಬಿಡಪ್ಪ ಇವ್ರ ಜೋಡಿ ನಾವು ಏನ್ ಮಾಡ್ರು ಕೆಲಸ ಮಾಡೋಲ್ಲ ಅನ್ನೋ ಮನದಾಗ ಬಂದ್ಬಿಟ್ಟಾರ. ಅದಕ್ಕೆ ಯಾರೊಬ್ರು ಲೀಡ್ ತಗೋಬೇಕು. ನಾವು ನೋಡ್ರಿ ಇಲ್ಲಿ ಮೊನ್ನೆ ಕಿತ್ತೂರು ಚೆನ್ನಮ್ಮ ಅಂತಂದ್ರೆ ಇಡೀ ವಿಶ್ವದೊಳಗನ ಒಂದು ದೊಡ್ಡ ಹೆಸರು ಸೃಷ್ಟಿ ದೇಶದ ಹೋರಾಟಗಾರ್ತಿ ಮಹಿಳೆ. ಎಸ್ ವೀರ ಮಹಿಳೆ. ವೀರ ಮಹಿಳೆ. ಅವ್ರ ಸಮಾಧಿ ಬೈಲಹೊಂಗಲದವ್ರು. ಹೌದು. ಆ ಸಮಾಧಿ ಬೈಲಹೊಂಗಲದಾಗ ಐತೆ ಅನ್ನೋದು ನಮ್ ಹೆಮ್ಮೆ ಅದ. ಹೌದು. ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಎಷ್ಟು ವರ್ಷದಿಂದ ಇವರೆಲ್ಲ ಏನೂ ಅಂತ ಕೆಲಸ ಮಾಡಿಲ್ಲ. ನಾ ಶಾಸಕಿದ್ದಾಗ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ಆ ರೋಡು ಅವೆಲ್ಲ ಮತ್ತು ಕೋಟೆ ಅವನ್ನೆಲ್ಲ ಮಾಡಿದ್ವಿ. ಇವ್ರೇನ್ ಮಾಡಿರೋದಕ್ಕೆ 9 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ಭಾಳ ಚಲೋ ಅಂದೀವಿ ನಾವು. ಭಾಳ ಅಪ್ರಿಷಿಯೇಟ್ ನಾನು 2 ತಗೊಂಡ್ಬಂದಿದ್ದೆ, ನೀವು 6 ಹೆಚ್ಚಿಗೆ 9 ಕೋಟಿ ತಗೊಂಡ್ಬಂದಿರಿ. ಭಾಳ ಚಲೋ ಆಯ್ತು ಮಾಡ್ರಿ ಅಂತ ಇದು. ಅದನ್ನೆಲ್ಲ ಏನೋ ಒಂದು ರಾಕ್ ಗಾರ್ಡನ್ ಟೈಪ್ ಏನೋ ಮಾಡ್ಯಾರ. ಅದಕ್ಕೆ ಭಾಳ 1.5-2 ಕೋಟಿ ಖರ್ಚಾಗಿಲ್ಲ. 9 ಕೋಟಿ ರೂಪಾಯಿ ತಿಂದ್ರೆ ಅದಕ್ಕೆ. ಅದು ಹೋಗ್ಲಿ, ನಾವು ಅದನ್ನು ತಿಳ್ಕಿಸ್ಕೊಂಡು ಹೋಗಿ ಬೇಡ ನಾವು ಖರ್ಚು ಮಾಡಿರ್ಬೇಕು ಅಂತ ಅದನ್ನ ಭಾಳ ವಿಚಾರ ಮಾಡಲಿ. ಹೋಗ್ಲಿ ಬಿಡಿ ಏನೋ ಇರಲಿ ಅಂತೇಳಿ ಅದನ್ನೇ ಉದ್ಘಾಟನೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಈ ಜಗತ್ತಿಗೆ ಗೊತ್ತಿರ್ತಾವ ಮಹಿಳೆ. ಅದನ್ನ ಎಲ್ಲ ಸ್ವಾಮೀಜಿ ಕರಿಬೇಕು, ಸಮಾಜ ಜನರಿಗೆ ಕರಿಬೇಕು, ಇಡೀ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಕರೆದು ಒಬ್ರು ಸಂಬಂಧಪಟ್ಟ ಮಂತ್ರಿ ಕರೆದು ಅದು ಉದ್ಘಾಟನೆ ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಹೈಲೈಟ್ ಮಾಡ್ಬೇಕು ಅನ್ನುವಂಥ ವ್ಯವಧಾನ ಇಲ್ಲ. ಟೂರಿಸ್ಟ್ ಪ್ಲೇಸ್ ಆಗ್ತದೆ. ಏನು ಅದು ಏನು ಮಾಡ್ಬಿಟ್ರು ಅಂದ್ರೆ ಪಾಪ ಅವ್ರ ಅವಾಗ ಹೆಲ್ತ್ ಮಿನಿಸ್ಟರ್ ನಮ್ಮ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರೊಂದು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾವುದೋ ಒಂದು ಅಡ್ಗಲ್ ಸಮಾರಂಭ ಬಂದಾಗ ಅವ್ರು ಕರ್ಕೊಂಡು ಹೋಗಿ ಅದನ್ನ ಉದ್ಘಾಟನೆ ಮಾಡಿಸ್ಬಿಟ್ರು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಪಾಪ ಗೊತ್ತಿಲ್ಲ ಅದಕ್ಕೆ ಬಂದೇನೆ ಅಂತ ಹೇಳಿ. ಇಲ್ಲಿ ಬಂದಿಲ್ರಿ ಉದ್ಘಾಟನೆ ಮಾಡ್ಬೇಕು. ಇದಕ್ಕೆ ಯಾಕೆ ನಾ ಏನು ನನ್ನ ಪಿ ಪಿ ಒಳಗೆ ಯಾಕೆ ಮಾಡೋದು ಅಂತ ಕೇಳೋರು. ಇಲ್ಲ ಇದು ಅರ್ಜೆಂಟ್ ಐತ್ರಿ ಮಾಡ ಅಂತೇಳಿ 20 ಮಂದಿ ಇಲ್ಲ ಅಲ್ಲಿ. ಒಂದು ಯಾವ ಪೇಪರ್ ಅವ್ರ ನ್ಯೂಸ್ ಇಲ್ಲ, ಎಲ್ಲೂ ಇಲ್ಲ. ಈ ಟೈಪ್ ಮಾಡಿದ ಕೂಡಲೇ ಏನಾಯ್ತು, ಜನ ಎಲ್ಲ ನನಗೆ ಗಂಡಿತ್ತು ಇಲ್ಲ ಹಂಗೆ ನಮಗೆ ಚೆನ್ನಮ್ಮಗ ಅವರು ಅವಮಾನ ಮಾಡ್ಯಾರ, ಎಲ್ಲ ಸ್ಟ್ರೈಕ್ ಮಾಡೋದು ಅಂತೇಳಿ ಅಂದ ಕೂಡಲೇ ಮತ್ತೆ ಜನ ನೋಡ್ರಿ, ಜನ ಎಚ್ಚೆತ್ತಾಗ ನಾವು ಇದು ಮಾಡ್ಬೇಕಿಲ್ಲ. ಬಂದ್ರು ಆಯ್ತು ಅಂತೇಳಿ ಒಂದು ಹೋರಾಟ ಚಾಲೂ ಮಾಡಿದ್ವಿ. 22 ದಿವಸ ಹೋರಾಟ ಮಾಡಿದ್ವಿ. ಅಲ್ಲಿ ಒಂದು ಟೆಂಟ್ ಹಾಕಿ ಬೈಲಹೊಂಗಲ ಸೆಂಟರ್ ಒಳಗೆ ಟೆಂಟ್ ಹಾಕಿ ಹೋರಾಟ ಮಾಡ್ರು. ಅವೇನು ಕಡೆ ಒಳಗೆ ನೋಡ್ಲಿಲ್ಲ. ಆಮ್ಯಾಗ ಸುಮ್ಮ ಒಂದು ದಿವ್ಸ ಬಂದ ಇಲ್ಲ, ನಾವು ಎಲ್ಲ ಹೇಳಿದೀವಿ ಆಗಿದ್ದು ನಮ್ಮ ಫಂಕ್ಷನ್ ಮಾಡೋದು. ನಾವು ಹೇಳಿದ್ವಿ ನೋಡಪ್ಪ ಫಂಕ್ಷನ್ ಮಾಡೋದು ಬೇಡ, ಫಂಕ್ಷನ್ ಮಾಡ್ತೀನಿ ಕರೆ ಏನೈತಿ ಹೆಂಗೀಗ ಸಂಗೊಳ್ಳಿ ರಾಯಣ್ಣಗಲ್ಲಿ ಆ್ಯಕ್ಚುಲಿ ನಾ ಇದ್ದಾಗ ಅದು ಒಂದು ಕೆಲಸ ಆಗಿತ್ತು. ಸಂಗೊಳ್ಳಿ ರಾಯಣ್ಣ ಇದೈತಲ್ಲ ಸ್ಕೂಲ್, ರೆಸಿಡೆನ್ಷಿಯಲ್ ಸ್ಕೂಲ್, ಸೈನ್ಸ್ ಸ್ಕೂಲ್, ನಾ ML ಇದ್ದಾಗ ನಿಮ್ಮ ಕಾಲದಲ್ಲಿ ಅವಾಗ 13ರಿಂದ 18ರವರೆಗೆ ಕೆಲಸ ಚಾಲೋದ್ ನಾ ML ಆದ್ಮೇಲೆ ಸ್ಯಾಂಕ್ಷನ್ ಆಗಿ ಬಂದಿರ್ತಕ್ಕಂಥ ನಿಮ್ಮ ಪ್ರಭಾವದಲ್ಲಿ ಅಡಿಗಲ್ಲಾಗಿರ್ತಕ್ಕಂಥ ಆ ಟೈಪ್. ನೀವು ಹೆಂಗ ಅವರು ಸಿದ್ದರಾಮಯ್ಯ ಇದ್ದಾಗ ಅದಕ್ಕೆ ಕೊಟ್ರು, ಅಲ್ಲಿ 165 ಕೋಟಿ ಕೊಟ್ರು, ಅಲ್ಲಿ ನಂದಗಡಕ್ಕೆ 165 ಕೋಟಿ ಕೊಟ್ರು, ಆಮೇಲೆ ಇಲ್ಲಿ 100 ಒಟ್ಟು ಹೆಚ್ಚು ಕಡೆ 300-400 ಕೋಟಿ ಖರ್ಚು ಮಾಡಲ್ಲ. ಹಂಗಿಲ್ಲಿ ಒಂದು ಸೈನ್ಸ್ ಸ್ಕೂಲ್ ಮಾಡ್ರಿ ಚೆನ್ನಮ್ಮನ ಹೆಸರ್ಲಿ, ಮಹಿಳೆಯರಿಗೆ ಮಾಡಿರ್ಬೇಕಾರೆ. ಮತ್ತೆ ಅದನ್ನ ಇದನ್ನ ಡೆವಲಪ್ ರಾಕ್ ಗಾರ್ಡನ್ ಟೈಪ್ ಎಲ್ಲೋ ಬೇರೆ ಕಡೆ ಜಾಗ ತಗೋರಿ, ಅಲ್ಲೇ ಮಾಡ್ಬೇಕು ಜಾಗ ಇಲ್ಲ. ಮತ್ತೊಂದ್ ಕಡೆ ಜಾಗ ಒಂದು 5 ಎಕರೆ ತಗೊಂಡು ರಾಕ್ ಗಾರ್ಡನ್ ಮಾಡಿ ಒಂದು ಏನೋ ಒಂದು ಇಲ್ಲಿ ಬೈಲಹೊಂಗಲದಾಗ ಇರೋಂಥದ್ದು ಐತಪ್ಪ ಅನ್ನೋಂಥದ್ದು ಜಗತ್ತಿಗೆ ಕಾಣಿಸೋಂಗ್ ಮಾಡ್ರಪ್ಪ. ಒಂದು ಅಟ್ಲೀಸ್ಟ್ ನೀವು ಗೌರ್ಮೆಂಟ್ ಜೋಡಿ ಮಾತಾಡಿ ಒಂದು 200 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಬರ್ರಿ ಅಂತೇಳಿ ನಾವು ಸ್ಟ್ರೈಕ್ ಮಾಡಿದ್ವಿ. ಅದಕ್ಕೆ ಏನು ಸ್ಪಂದನೆ ಇಲ್ಲ ಅವ್ರು, ಇನ್ನೂರಿಗಿಲ್ಲ. ಇಲ್ಲ. ಆಮೇಲೆ ಏನಂತ 22 ದಿವಸ ಆಯ್ತು. ಅವ್ರು ನಮ್ಮ ಬೆಲ್ಲದ ಅರವಿಂದ್ ಅವ್ರು ಬಂದು ಇಲ್ಲ ನಾವು ಗೌರ್ಮೆಂಟ್ಗೆ ಇದು ಮಾಡೋಣ, ಸುಮ್ಮನೆ ಇಲ್ಲಿ ಕುಂತ್ರು ನಿಮ್ಮ ಕಡೆ 100 ಲಕ್ಷ ಕೊಡು, ಯಾಕಂದ್ರೆ ಎಲ್ಲ ಗ್ಯಾರಂಟಿ ಮುಳುಗ್ಯಾರವ್ರ, ನಾವು ಅಧಿವೇಶನದಾಗ ಇದು ಚರ್ಚೆ ಮಾಡ್ತೀವಿ, ನೀವು ಸ್ಟ್ರೈಕ್ ಬಿಡ್ರಿ ಅಂತಂದಾಗ ನಾವು ಉಪಸಭಾಪತಿ ಉಪ ವಿರೋಧ ಪಕ್ಷದ ನಾಯಕ. ಹಿಂಗಾಗಿ ಅದನ್ನ ಸ್ವಲ್ಪ ತಾತ್ಕಾಲಿಕವಾಗಿ ಬಂದ್ ಮಾಡಿ ಮುಂದೆ ಮತ್ತೆ ಹೋರಾಟ ಇನ್ನು ಪೂರ್ತಿ ಮುಗಿಸಿಲ್ಲ, ಅಂತ್ಯವಾಗಿಲ್ಲ, ಚಾಲ ಮಾಡ್ತೀವಿ. ಈ ಟೈಪ್ ಅವರು ಏನು ಡೆವಲಪ್ಮೆಂಟ್ ಬಗ್ಗೆ ಲಕ್ಷ್ಯ ಇಲ್ಲ. ಅವ್ರು ನಂಗೆ ದುಡ್ಡು ಮಾಡ್ಕೋಬೇಕು, ಮುಂದೆ ಎಲೆಕ್ಷನ್ ದುಡ್ಡು ಬರ್ಬೇಕು. ಇವೆಲ್ಲ ಹೋರಾಟ 2028ಕ್ಕೆ ಹೈಕಮಾಂಡ್ ಎದುರಿಗೆ ಮತ್ತು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಯಾವ ರೀತಿ ಅರಿವಾಗಬಹುದು, ನಿಮ್ಮನ್ನ ಯಾವ ರೀತಿ ಕೈ ಹಿಡಿಬಹುದು. ಒಂದು ವೇಳೆ ನಿಮ್ಮನ್ನ ಕೈ ಹಿಡಿಯುವುದಾದ್ರೆ, ಹೈಕಮಾಂಡ್ ನಿಮ್ಮನ್ನ ಬೆಂಬಲಿಸಿ ಟಿಕೆಟ್ ಕೊಡೋದಾದ್ರೆ, ಯಾವ ವಿಷಯದ ಮೇಲೆ, ಯಾವ ಅಜೆಂಡದ ಮೇಲೆ, ಒಂದು ಹಳ್ಳಿ ಭಾಷೆದಲ್ಲಿ ಹೇಳ್ಬೇಕಾದ್ರೆ ಯಾವ ಆಧಾರದ ಮೇಲೆ, ಯಾವ ಶಕ್ತಿ ಮೇಲೆ ಮತ್ತು ಯಾಕೆ ಕೊಡಬೇಕು? ಅದೇನ್ರಿ ಏನೈತಂದ್ರೆ ಇಲ್ಲಿ ಬೈಲಹೊಂಗಲ ಕ್ಷೇತ್ರ ಅಂದ್ರೆ ಇಲ್ಲಿ 100% BJP ಅಗದಿ ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ ಕ್ಷೇತ್ರ ಇದು. ಇಲ್ಲಿ ಈಗ ಸದ್ಯ ಅಂತರೂ ಏನಿಲ್ಲ, ಈಗ ಮೊದಲಿಂದ ಹೋದ್ಸಲ BJP ನಿಂತ ವ್ಯಕ್ತಿ ಈಗ ಸದ್ಯ ಎಲ್ಲೂ ಆಕ್ಟಿವ್ ಇಲ್ಲ, ಹೊರಗೆ ಬರತ್ತಿಲ್ಲ, ಕೆಲಸ ಮಾಡತ್ತಿಲ್ಲ. ಈಗ ನಾ ಅಂತೂ 10 ವರ್ಷದಿಂದ ನಾ ಇಷ್ಟು ಕೆಲಸ ಮಾಡಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಮ್ಮ ಪ್ರತಿಯೊಂದು ಊರಾಗ
ಏನು ಸಮಸ್ಯೆ ಐತಿ, ಎಲ್ಲಿ ಸಮಸ್ಯೆಗಳು ಹೇಗೆ ಯಾವ ರೀತಿ ಪರಿಹಾರ ಮಾಡಬೇಕು ಎಲ್ಲ ನನ್ಗೆ ಗೊತ್ತೈತೆ. ಮತ್ತು ಇದು ಯಾವ ನೀರಾವರಿ ಯೋಜನೆಗಳು ಆಗ್ಬೇಕಾಗ್ಯಾವ, ಜನರಿಗೆ ಏನಾಗಬೇಕಾಗಿತ್ತು. ಯಾಕಂದ್ರೆ ಇದೇ ಮೊದಲ ಬೈಲಹೊಂಗಲ ಕ್ಷೇತ್ರ ಅಂದ್ರೆ ಇಡೀ ಕರ್ನಾಟಕ ಒಳಗನ ಹೈಯೆಸ್ಟ್ ಹತ್ತಿ ಮಾರಾಟ ಇದ್ದಂಥ ಒಂದು ಮಾರ್ಕೆಟ್ ಇಲ್ಲಿ APMC. ಇಷ್ಟು ಹತ್ತಿ ಯಾವ ಕ್ಷೇತ್ರ ಒಳಗೆ ಮಾರ್ತಿಲ್ಲ ಅಂದ್ರೆ ಅಷ್ಟು ದೊಡ್ಡ ವ್ಯಾಪಾರ ಕೇಂದ್ರ ಇದು ಅಂದ್ರೆ ಹತ್ತಿ ಮಾರ್ಕೆಟ್. ಹತ್ತಿ ಮಾರ್ಕೆಟ್. ಅಷ್ಟು ಈಗೆಲ್ಲ ಹೋಗ್ಬಿಟ್ಟಿದ್ರೆ ಹತ್ತಿ ಎಲ್ಲ ಹೋಗೆಲ್ಲ ಎಲ್ಲ ಕಬ್ಬು ಕಿಬ್ಬೆಲ್ಲ ಕಬ್ಬು ಬೆಳೆ ಆಗ್ಬಿಟ್ಟಿದೆ, ಫ್ಯಾಕ್ಟ್ರಿಗಳಾಗ್ಯಾವ. ಹಿಂಗಾಗಿ ಇಲ್ಲಿ ಏನರ ಒಂದು ಕೋಆಪರೇಟಿವ್ ಸೆಕ್ಟರ್ ಒಳಗೆ ಯಾವುದೋ ಕೆಲವೊಂದಷ್ಟು ಫ್ಯಾಕ್ಟ್ರಿಗಳು ಮಾಡಿ ಜನರಿಗೆ ಒಂದು ಉದ್ಯೋಗ ಇರ್ಬೋದು. ಬೈಲಹೊಂಗಲ ಈಗ ನೋಡಿ ಬೇರೆ ಬೇರೆ ತಾಲೂಕುಗಳು ಎಷ್ಟು ಡೆವಲಪ್ ಆಗ್ಯಾವಲ್ಲ, ಆ ರೀತಿ ಏನು ಇಲ್ಲ ಇಲ್ಲಿ. ಅದಕ್ಕೆ ಅಂಥವು ಏನೋ ಒಂದು ಆಗಿ ಸ್ವಲ್ಪ ಇಲ್ಲಿ ಯುವಕರು ಬೇರೆ ಕಡೆ ಹೋಗ್ಬಾರ್ದು, ಇಲ್ಲಿ ಯುವಕರು ಇಲ್ಲೇ ದುಡಿಬೇಕು, ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಬೇಕು ಅಂತ ಮನೋಭಾವನೆ. ಮತ್ತು ಮೇನ್ ನಂದು ಅಜೆಂಡಾ ಅಂದ್ರೆ ನೀರಾವರಿ ಯೋಜನೆಗಳು. ನಮ್ಮ ರೈತರ ಸಲುವಾಗಿ ಇನ್ನೂ ನೀರಾವರಿಗಳು ಆಗ್ಬೇಕು. ನೀರಾವರಿ ಯೋಜನೆ, ನೀರಾವರಿ ಮತ್ತು ಲಿಫ್ಟ್ ಇರಿಗೇಷನ್ಗಳು ಲಿಫ್ಟ್ ಇರಿಗೇಷನ್ ಇವೆಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಆಗ್ಬೇಕಾಗ್ಯಾವ. ಅದಕ್ಕೆ ಅವನ್ನೆಲ್ಲ ಅಜೆಂಡಾ ಇಟ್ಕೊಂಡು ನಾವು ಈಗಾಗಲೇ ನಮ್ಮ ಪಾರ್ಟಿ ಲೀಡರ್ಸ್ಗಳಿಗೂ ನಾ ಭೇಟಿಯಾಗೀನಿ. ಅವರೆಲ್ಲರೂ ನೋಡೋಣ, ಎಲ್ಲ ಕೆಲಸ ಮಾಡ್ರಿ, ಮುಂದೆ ಹೆಂಗೆ ಪರಿಸ್ಥಿತಿ ಬರ್ತದೆ ನೋಡೋಣ ಅಂತೆಲ್ಲ ಹೇಳ್ಯಾರ. ನೋಡೋಣ. ಸರಿ ಸರ್, ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತದಲ್ಲಿ ಬರ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಜನ ಅನ್ಕೊಂತಾ ಇದ್ದಾರೆ, ನಾನು ನಿಮ್ಮ ಕಡೆ ಬರ್ತಾ ಇದ್ದೇನೆ, ವಿಶ್ವನಾಥ್ ಪಾಟೀಲ್ ಅಂದ ತಕ್ಷಣ ನಮಗೆ 2013ರ ಶಾಸಕರು ಅಂತ ನಾವು ಅನ್ನೋದಿಲ್ಲ, 2023ರ ಶಾಸಕರು ಅಂತ ಅಂತೀವಿ ಅಂತ ಇದ್ದಾರೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾರೋ ಕೂಡ ಹೋದ್ರು ಕೂಡ ಅವ್ರ ಆಫೀಸಿಗೆ ಹೋಗಿರ್ಲಿ, ಅವ್ರ ಮನೆಗೆ ಹೋಗಿರ್ಲಿ, ಇದ್ದಾರಂದ್ರೆ ಇದ್ದಾರೆ, ಇಲ್ಲಂದ್ರೆ ಇಲ್ಲ. ಆಮೇಲೆ ಫೋನ್ ತೆಗಿಯೋದ್ರಲ್ಲಿ ಬ್ಯುಸಿ ಇದ್ರೆ ಫೋನ್ ತೆಗಿಯೋದಿಲ್ಲ, ಫ್ರೀ ಆಗಿದ ತಕ್ಷಣ ರಿಟರ್ನ್ ಕಾಲ್ ಮಾಡ್ತಾರೆ. ಆಮೇಲೆ ಕೊಡಗೈ ದಾನಿಗಿಂತ ಫೋನ್ ಕಾಲಿನಲ್ಲಿ ಸಮಸ್ಯೆ ಪರಿಹಾರ ಮಾಡುವಂತ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಸಡನ್ಗೆ ಬರ್ತಾರೆ, ಬರಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಫೋನ್ ನಲ್ಲಿ ಆಲ್ಮೋಸ್ಟ್ 70-80% ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ನಿಮ್ ಮನಸ್ಸು ಏನ್ ಹೇಳ್ತಾ ಇದೆ, ಮುಂದೆ ಸ್ಪರ್ಧೆ ಮಾಡಬೇಕು ಬೇಡ? ಯಾಕಂದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರಿ, ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ಹೋಗ್ತಾ ಇದ್ರಿ, SIR ದಲ್ಲಿ ಭಾಗವಹಿಸ್ತಾ ಇದ್ರಿ, KLE ಸಂಸ್ಥೆಯ ಡೈರೆಕ್ಟ್ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆದ್ರೆ ನಿಮಗೆ ಅಂತೇಳಿ ಒಂದು ಹೃದಯ ಅಂತ ಇರುತ್ತೆ. ಇಲ್ಲ, ಅದು ಏನಿತ್ತಂದ್ರೆ ನಂದು ಏನಿಲ್ಲ, ನಿಮ್ಗೆ ನಮ್ಮ ಫ್ಯಾಮಿಲಿ ಹಿಂಗಿತ್ಲ, ನಾವು ಅಧಿಕಾರ ಇರೋದು ಬಿಡೋದು ನಮ್ಮ ಸೆಕೆಂಡ್ರಿ. ನಾವು ಜನರ ಸಲುವಾಗಿ ನಾವು ಯಾವಾಗಿದ್ರು ನಮ್ದು ಏನೈತಿ, ನಮ್ಮ ದೇವ್ರ ನಮ್ಮ ಜೀವನ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ. ನಮ್ಮ ದೇವ್ರ ಚಲೋ, ನಮ್ಮ ಹಿರಿಯರೆಲ್ಲ ನಮ್ಗೆ ಚಲೋ ಆಸ್ತಿ ಇಟ್ಟಾರ, ನಮ್ಗೆ ಎಲ್ಲೂ ಏನೋ ಮನೆಗೆ ನಮ್ಮ ಮಕ್ಕಳಾದ್ರು ಭಾಳ ಚಲೋ ಎಜುಕೇಶನ್ ಒಳಗೆ ಚಲೋ ಅದಾರ. ಹೀಗಾಗಿ ನನಗೆ ವೈಯಕ್ತಿಕವಾಗಿ ಏನೂ ಸಮಸ್ಯೆ ಇಲ್ಲ. ನಮ್ದು ಸಮಸ್ಯೆ ಇರೋದು ಏನಂದ್ರೆ ಕ್ಷೇತ್ರದ ಜನ ಒಳ್ಳೇದಾಗಬೇಕು. ಈಗ ಬೈಲಹೊಂಗಲ ಕ್ಷೇತ್ರ ಮಾದರಿ ಆಗಬೇಕು, ಒಂದು ಒಳ್ಳೆ ರೈತರ ಸಲುವಾಗಿ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು. ಯಾವಾಗಿದ್ರು ನಾವು ಏನು ನೋಡ್ರಿ, ಅಧಿಕಾರ ಇದ್ರೆ ಕೆಲಸ ಮಾಡಬೇಕು, ಇಲ್ಲ ನಿಮ್ಗೆ ಅಧಿಕಾರ ಇರಬೇಕಂತಿಲ್ಲ, ಕೆಲಸ ಮಾಡಿ ನಾವು ಯಾವಾಗಿದ್ರು ಕೆಲಸ ಮಾಡ್ಕೊತಿರೋ ಸಂಸ್ಥೆಗಳು ಅಂತ ಇದಾವೆ. ನಮ್ಮ ನೋಡ್ರಿ ಇಲ್ಲಿ ಇದ್ರ ಲೋಕಲ್ ಒಳಗೆ ಯಾವ ಸಂಸ್ಥಾನ ನಮ್ಮ ಕೈ ಬಿಟ್ಟಿಲ್ಲ, ಎಲ್ಲ ಸಂಸ್ಥೆ ನಮ್ಮ ಜನ ನಮ್ಮ ಜೋಡಿ ಇದ್ದಾರೆ. ಅದ್ರ ಸಲ ನಾವು ಕೆಲಸ ಮಾಡಕ್ಕೆ ನಮ್ಗೆ ಏನು ಸಮಸ್ಯೆ ಇಲ್ಲ. ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಅಂತೂ ಈಗ ಆಗ್ಯದ. ಬರುವಂಥ ನಿರ್ಮಾಣ ಒಳಗೆ ಎಲ್ಲ ಜನರ ಅಭಿಪ್ರಾಯ ಐತಿ. ಯಾಕಂದ್ರೆ ಜನರ ಅಭಿಪ್ರಾಯ ಬಂದಾಗ ಯಾರು ತಡೆಯಕ್ಕಾಗಲ್ಲ, ಅಸಾಧ್ಯ ಸರ್. ಜನರ ಅಭಿಪ್ರಾಯ ಏನೈತಿ, ಇವ್ರು ಶಾಸಕ ಆಗ್ಬೇಕಪ್ಪ ಅಂತ ಅನ್ನೋದು ಐತೆ ಅನ್ಸಲೆ. ಅದಕ್ಕೆ ನಾವು ಅದಕ್ಕೆ ಒಂದು ಸ್ಪಂದನೆ ಕೊಟ್ಟು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಮುಂದೆ ನೋಡೋಣ. ಪಕ್ಷದವ್ರು ಅವ್ರ ತೆಲಾಗ ಏನೈತಿ ಗೊತ್ತಿಲ್ಲ, ಅವ್ರು ಹೆಂಗೆ ನಿರ್ಧಾರ ತಗೋತಾರೆ ಅದ್ರ ಮ್ಯಾಗ ಮುಂದೆ ಅವ್ರು ಹೇಳ್ತಾರೆ. ಸರ್, ಗ್ಯಾರಂಟಿ ಬಗ್ಗೆ ನಿಮ್ಮ ಗ್ಯಾರಂಟಿ ಏನ್ ನೋಡ್ರಿ, ಆಕ್ಚುಲಿ ಏನೈತಿ, ನಿಜವಾದ ಬಡವರಿಗೆ ಏನೈತಿಲ್ಲ ಕೆಲವೊಂದಷ್ಟು ಉಪಯೋಗ ಆಗ್ತೈತೆ, ಆದ್ರೂ ಏನಾಗೈತೆ ಮಿಸ್ಯೂಸ್ ಭಾಳ ಆಗೈತೆ. ಗ್ಯಾರಂಟಿ ಇವ್ರು ಏನಾಗತೈತಿ, ಆಕ್ಚುಲಿ ಜನರಿಗೆ ಒಟ್ಟೆ ಏನು ಫ್ರೀ ಕೊಡಬಾರ್ದು. ನಂದು ವೈಯಕ್ತಿಕ ವಿಚಾರ, ಭಾಳ ಬಡವರು ಇದ್ದವ್ರಿಗಿಲ್ಲ ಅಕ್ಕಿ ಕೊಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡ್ತಾರೆ, ಇವರು ಕೊಡ್ತಾರೆ. ಮತ್ತು ಅವ್ರಿಗೆ ನಂದು ವಿಚಾರ ಏನ, ಅವ್ರು ದುಡ್ಯಾಕೆ ಹಚ್ಚಿ ಅವ್ರಿಗೆ ದುಡ್ಡು ಕೊಟ್ಟರೆ ಭಾಳ ಒಳ್ಳೇದನ್ನೋಂಥ ಒಂದು ಮನೋಭಾವ ಇದ್ದಾವ. ಈಗ ಸುಮ್ಮನೆ ಒಂದು 200 ರೂಪಾಯಿ ಕೊಟ್ಟನು ಮತ್ತೇನೋ ಅವ್ರಿಗೆ ಕೊಟ್ಟನು ಅಂತಂದು ಏನಾಗ್ತೈತಿ, ಜನ ಸುಮಾರು ಆಗ್ಬಿಡ್ತಾರೆ. ಇವತ್ತು ಹಳ್ಳಿ ಪರಿಸ್ಥಿತಿ ನೋಡ್ರಿ, ನಾನು ನಿಜವಾಗಿ ರೈತ ಫ್ಯಾಮಿಲಿಯಿಂದ ಬಂದಾರು ಹೇಳ್ತೀನಿ ನಿಮ್ಗೆ, ಹಳ್ಳಿ ಒಳಗೆ ಜನಾನು ಸಿಗೋದಿಲ್ಲ, ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಾಗ. ಅದಕ್ಕೆ ಮತ್ತೆ ಅವ್ರು ಏನೈತಿ, ಗ್ಯಾರಂಟಿದ 52,000 ಕೋಟಿ ರೂಪಾಯಿ ಇವರೆಲ್ಲ ಖರ್ಚು ಮಾಡ್ತಾರೆ ಗ್ಯಾರಂಟಿ ಸಲುವಾಗಿ. ಅದು ಸರಿಯಾಗಿ ಭಾಳ ಜನ ಹೋಗಿ ಮುಟ್ಟುದಿಲ್ಲ. ಬಸ್ ಪರಿಸ್ಥಿತಿ ನೋಡಿರಿ, ಎಲ್ಲ ಹೆಣ್ಮಕ್ಳು ಪಾಪ ಜಗಳಾಡ್ತಿರ್ತಾರೆ ಅಲ್ಲಿ, ಆ ಬಸ್ ಎಲ್ಲೆಲ್ಲೂ ಹೋಗಿ ಡೋರು ಸರಿ ಇರುತ್ತೆ, ಕಿಟಕಿನ ಸರಿ ಇಲ್ಲ. ಅವ್ರು ಬಸ್ ರಿಪೇರಿ ಮಾಡಕತ್ತು, ಅದು ವ್ಯವಸ್ಥೆ ಮಾಡಕ್ಕೆ ಇವ್ರ ಕಡೆ ದುಡ್ಡಿಲ್ಲ. ಹಿಂಗೆಲ್ಲ ಗ್ಯಾರಂಟಿ ಕೊಡೋದು, ಇವ್ರದ್ದು ಆರ್ಥಿಕ ಪರಿಸ್ಥಿತಿ ಬಲಿಷ್ಠ ಆಗಿ ಇವ್ರು ಏನು ಗ್ಯಾರಂಟಿ ಕೊಟ್ಟು ಉಳಿದೆಲ್ಲ ಸರಿಯಾಗಿ ಕೆಲಸ ನಡೆದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಎಲ್ಲ ಕೆಲಸ ಬಂದ್ ಮಾಡಿ ಬೇರೆ ಗ್ಯಾರಂಟಿ ದುಡ್ಡು ಕೊಡ್ತೇವೆ ಅಂತಾರೆ, ಅದಕ್ಕೆ ಯಾರು ಹೋಗ್ತಾರೆ ಹೇಳಿ? ಸರಿ, ನಮ್ಮ ಏನೈತಿ ಇಡೀ ದೇಶದೊಳಗೆ ಕರ್ನಾಟಕ ಅಂದ್ರೆ ಬಹಳ ಒಂದು ಎಜುಕೇಶನ್ ಇರ್ಬೋದು, ಅಥವಾ ಇಂಡಸ್ಟ್ರಿ ಇರ್ಬೋದು, ಅಥವಾ IT BT ಸೆಕ್ಟರ್ ಇರ್ಬೋದು, ಎಲ್ಲದರಾಗೂ ಒಂದು ಒಳ್ಳೆ ಸಾಧನೆ ಮಾಡಿದಂಥ ಒಂದು ರಾಜ್ಯ.
ಇಲ್ಲಿ ನಾವು ಬಹುತೇಕ ಇನ್ನೂ ಒಂದು 10 ವರ್ಷ ಹಿಂದೆ ಹೊಂಟೇವೇನೋ ಅನ್ನುವಂತ Yes, yes. ಮನೋಭಾವನೆ ಮುಂದೆ ಹೋಗುವಂತ ಸಂದರ್ಭ ಹಾ, ರಿಟರ್ನ್ ಆಗ್ತಾ ಏನ್ ಇದೆ. ಬರುತ್ತೆ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಗ್ಯಾರಂಟಿ ಕೊಡಾಕ್ ನಮ್ದೇನು ಅಪೋಸ್ ಇಲ್ಲ, ಆದ್ರೆ ಅದು ಕರೆಕ್ಟ್ ಸರಿಯಾದ ರೀತಿಯಿಂದ ಫಲಾನುಭವಿ ತಲುಪಬೇಕು. ಅದ್ರ ಜೋಡಿ ಡೆವಲಪ್ಮೆಂಟ್ ವರ್ಕ್ ಇಟ್ಕೊಂಡು ಇದನ್ನ ಗ್ಯಾರಂಟಿ ಕೊಡಾಕ್ ನಮ್ದೇನು ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಕೆಟಗರಿ ರಿಲೀಸ್ ಮಾಡಿದ್ರು. ಗ್ರಾಮ ಪಂಚಾಯತಿ ಇದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಡಿಸೆಂಬರ್ ಅಂತಂದ್ರು. ಮತ್ತೆ ಡಿ ಕೆ ಶಿವಕುಮಾರ್ ನಿನ್ನೆ ಮೊನ್ನೆ ಕೂಡ ಈ SIR ಪ್ರಕ್ರಿಯೆ ಮುಗಿದ ಮೇಲೆ ಚುನಾವಣೆ ಅವ್ರು ಹೋಗ್ತೀವಿ. ಮಾಡೋದು ಬೇಕಾದ್ರೆ ಏನಿತ್ತು ಈಗ ಅವ್ರಿಗೆ ಧೈರ್ಯ ಇಲ್ಲ. ಈ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡ್ಬೇಕು ಅನ್ನೋಂಥ ಧೈರ್ಯ ಅವ್ರಿಗೆ ಇಲ್ಲ ಸಾಧ್ಯ ಇಲ್ಲ. ನನಗೆ ಅನಿಸಿ ಮಟ್ಟಿಗೆ ಮಾಡೋದಿಲ್ಲ ಅವ್ರು. ಸೊ ಮಗ ಮುಂದೆ ಹಾಕೊಂತ ಹೋಗ್ತಾರೆ. ಅದಕ್ಕೆ ನಾವು ನಮ್ಮ ಪಾರ್ಟಿ ಲೀಡರ್ಗಳಿಗೆ ನಾವು ಮಾತಾಡಿವಿ, ಇನ್ನೂ ಹೆಚ್ಚು ಮಾತಾಡ್ತೀವಿ. ನಾವು ಒಂದು ಹೋರಾಟ ಚಾಲೂ ಮಾಡಿದೀವಿ ಅಂದ್ರೆ ಏನೋ ಒಂದು ಲೆವೆಲ್ ಬರ್ಬೋದು ಅನ್ನುವಂಥದ್ದು ಐತಿ. ಅವ್ರ ತಲೆ ಒಳಗೆ ಯಾಕಂದ್ರೆ ಈಗ ಮಾಡಿದೀವಿ ಅಂದ್ರೆ ಮತ್ತೆ ಈಗ ಮುಂದೆ ಇಲೆಕ್ಷನ್ ಬರ್ತೈತಿ, ನಾವೆಲ್ಲಿ ಸೋಲ್ತೇವೆ ಅನ್ನುವಂಥ ಇದ್ರೊಳಗೆ ಅವ್ರೇನು ನನಗೆ ಅನಿಸಿ ಮಟ್ಟಿಗೆ ಮಾಡೋ ವಿಚಾರ ಇಲ್ಲ. ಡೌಟ್. ಡಿ ಕೆ ಶಿವಕುಮಾರ್ ಆಡಳಿತಕ್ಕೂ ಈ ಸರಿ ಸಿದ್ದರಾಮಯ್ಯ ಆಡಳಿತಕ್ಕೂ ಡಿ ಕೆ ಶಿವಕುಮಾರ್ ಪ್ರಾರಂಭದ ಆಡಳಿತಕ್ಕೂ ಇರುವಂತ ವ್ಯತ್ಯಾಸಗಳನ್ನು ಅವಾಗಿನ ಸಿದ್ದರಾಮಯ್ಯ ಈಗಿನ ಸಿದ್ದರಾಮಯ್ಯ ವ್ಯತ್ಯಾಸ ಸರ್? ನಾನು ಅದನ್ನೇ ಹೇಳಿಲ್ಲ, ಆಗಲೇ MLA ಇದ್ದಾಗ ಸಿದ್ದರಾಮಯ್ಯ ಇದ್ರಲ್ಲ 13 Yes, 18 ನಿಜವಾಗಿ ಅವಾಗ ಒಳ್ಳೆ ಕೆಲಸ ಮಾಡಿದ್ರು. ಕೆಲ್ಸಗಾರ ಸಿದ್ದರಾಮಯ್ಯ ಡೆಫಿನೆಟ್ಲಿ ಮಾಡಿದ್ರು. ಆದ್ರೆ ಈಗೇನ್ ಮಾಡಿದ್ರಲ್ಲ ಅವ್ರು, ಈಗ 3 ವರ್ಷದೊಳಗೆ ಸಿದ್ದರಾಮಯ್ಯ ಪೂರ್ತಿ ಜೀರೋ ಇದ್ರು. ಏನು ಯಾಕಂದ್ರೆ ಗ್ಯಾರಂಟಿ ಕೈಯಾಗಿ ಸಿಕ್ಕವರು ಎಲ್ಲ ದುಡ್ಡು ಇಲ್ಲ, ಮತ್ತು ಎಲ್ಲರೂ ಅವ್ರು ಪ್ರೆಷರ್ ಮಾಡೋದು. ಎಲ್ಲ MLAಗಳು 4 ಕ್ಷೇತ್ರಕ್ಕೆ ದುಡ್ಡು ಕೊಡ್ರಿ, ಆ ಕ್ಷೇತ್ರಕ್ಕೆ ದುಡ್ಡು ಕೊಡ್ರಿ, ಜಗಳ. ಮತ್ತು ಸಿದ್ದರಾಮಯ್ಯಗ ಅವರು ಮತ್ತು ಇವ್ರ ಡಿ ಕೆ ಶಿವಕುಮಾರ್ ಮಂತ್ರಿ ಮಂಡಳಿ ನನಗೆ ಬಿಟ್ಕೊಡ್ರಿ ಅನ್ನೋದು, ಅವ್ರು ಬಿಡುದಿಲ್ಲ, ಇವೆಲ್ಲ ಜಗಳಗಳು ಇದ್ರೊಳಗೆ ಅವ್ರು ಸ್ವಲ್ಪ ಏನೋ ಅವ್ರ ಮೊದಲಿನ ಮನಸ್ಥಿತಿ ಉಳಿದಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಮತ್ತು ಈಗ ಏನೋ ಡೆವಲಪ್ಮೆಂಟ್ ಅದು ಏನು ಜೀರೋ 5 ವರ್ಷದೊಳಗೆ ನಾಮಕ್ಕೆ ಆಡಳಿತ ಆಗಲ್ಲ. ಈಗ ಸದ್ಯ ಪರಿಸ್ಥಿತಿ ಸಿದ್ದರಾಮಯ್ಯ ಇವ್ರ ಡಿ ಕೆ ಶಿವಕುಮಾರ ಏನೋ ಸ್ವಲ್ಪ ಹುರುಪ್ಲಿ ಏನೋ ಮಾಡಾಕ್ತಾರ ಅಂತ ತೋರ್ಸಾತಾರ. ಅರೆ ಅವ್ರಿಗೂ ನನಗೆ ಅನಿಸಿ ಮಟ್ಟಿಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈಗ ಮಂತ್ರಿ ಮಂಡಳಿ ವಿಸ್ತರಣೆ ಆದ್ಮೇಲೆ ಪರಿಸ್ಥಿತಿ ಅವ್ರದ್ದು ಹಿಂಗೆ ಉಳಿದಿಲ್ಲ. ಅವಾಗ ಏನು ಎಲ್ಲಿ ಹೋಗಿ ಮುಟ್ತಾರೋ ದೇವ್ರಿಗೆ ಗೊತ್ತು. ವಿಶ್ವನಾಥ್ ಪಾಟೀಲ್ ಅವ್ರನ್ನ ಮುಂದೆ ನಾನು ಏನಂತ ನೋಡ್ಲಿ? ಏನ್ ನಾ ನೋಡೋದು ಜನ ನಾಯಕ ಅಂತ ನೋಡೋದು ಅಷ್ಟೇ, ಮತ್ತಿಲ್ಲ. ಜನ ಸೇವಕ ನಾಯಕ. ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಧಾನಸಭೆಯ ಚುನಾವಣೆಯಲ್ಲಿ ಸೋತಿರಬಹುದು, 2 ಬಾರಿ ಸೋಲು ಕಂಡಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅನ್ನೋದಕ್ಕಿಂತ 3 ಬಾರಿ ಮತದಾರರ ಮನಸ್ಸು ಗೆದ್ದಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅಂತ ಹೇಳಿಕ್ಕೆ ನಾ ಇಷ್ಟಪಡ್ತೇನೆ. ಅದಂತೂ ಡೆಫಿನೆಟ್ಲಿ ಐತ್ರಿ. ಯಾಕಂದ್ರೆ ಇವತ್ತು ಎಲ್ಲಿ ಹೋದ್ರು ನೋಡಿ, ಯಾವಾಗಿದ್ರು ಒಬ್ಬ MLA ಆದ್ಮ್ಯಾಗ ಸೋತ್ ಮೇಲೆ ಪೂರ್ತಿ ಮನೆ ಹಿಡಿದ್ಬಿಡ್ತಾರ. ಜನನೂ ಬರುದಿಲ್ಲ, ಜನನೂ ಅವ್ರ ಕಡೆ ಸನ್ನೆಕ್ಕೆ ಹೋಗುದಿಲ್ಲ. ನಾವು ಹಂಗಿಲ್ಲ. ನಾವು ಸೋತ್ರಾತು ಬಿಟ್ಟು ಯಾವಾಗ ಇಲೆಕ್ಷನ್ ಸೋತ್ ನೆಕ್ಸ್ಟ್ ಇಂದ ಮತ್ತೆ ನಮ್ಮ ಕೆಲಸ ಚಾಲು ಆಗ್ಬಿಡ್ತದೆ. ಮತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಡ್ಡಾಡೋದು. ಕೊನೆಯದಾಗಿ ಹೈಕಮಾಂಡ್ಗೆ ಮತ್ತು ಕ್ಷೇತ್ರ ಜನತೆಗೆ ನೇರವಾದಂತ ನಿಮ್ಮ ಸ್ಪರ್ಧೆ ಬಗ್ಗೆ ಜನರ ಕೆಲವೊಂದಿಷ್ಟು ಊಹಾಪೋಹ ಕ್ರಿಯೇಟ್ ಆಗ್ತಾ ಇದೆ. ಈಗ ಇವರಿಷ್ಟೆಲ್ಲ ಪಕ್ಷ ಸಂಘಟನೆ ಮಾಡ್ತಾರೋ, ಮತ್ತೊಬ್ಬರು ಬಂದು ಕ್ಯಾಶ್ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅನ್ನೋಂಥ ಊಹಾಪೋಹಕ್ಕೆ ಮತ್ತು ಹೈಕಮಾಂಡಿಗೆ ವಿನಂತಿ, ಕ್ಷೇತ್ರ ಜನತೆಗೆ ಮನವಿ ಏನಾಗಿರ್ಬೋದು? ಈ ಸಲ ಅಂತೂ ನನಗನ್ಸಿ ಮಟ್ಟಿಗೆ ಹೈಕಮಾಂಡ್ದವರು ಭಾಳ ಒಂದು ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತಗೊಂಡು ಕರ್ನಾಟಕ ಒಳಗೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ತಾರೆ. ಯಾರು ಎಲಿಜಿಬಲ್ ಇದಾರ, ಯಾರು ಒಳ್ಳೆ ಕೆಲಸ ಮಾಡ್ತಾರ, ಅವ್ರನ್ನ ಐಡೆಂಟಿಫೈ ಮಾಡಿ. ಯಾಕಂದ್ರೆ ಮೋದಿಜಿಯವರು, ಅಮಿತ್ ಶಾ ಅವ್ರದ್ದು ಟೀಮ್ ಏನೈತಿಲ್ಲ, ಇವಾಗ ಭಾಳ ಈಗ ನೋಡಿ ಕಲ್ಕತ್ತಾದಾಗ ಅವರು ಕೆಲಸ ಮಾಡಿದ್ ನೋಡಿದ್ರೆ ನಿಜವಾಗೂ ಭಾಳ ದೊಡ್ಡ ಅಪ್ರಿಷಿಯೇಟ್ ಮಾಡುವಂಥದ್ದು. ಹಂಗೆ ಕರ್ನಾಟಕಗಳಿಗೂ ಅವ್ರು ಬಂದು ಈಗ ಸದ್ಯ ಪರಿಸ್ಥಿತಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದಿಲ್ಲ ಅನ್ನೋದಿಲ್ಲ. ನಮ್ಮ ಪಾರ್ಟಿ ಒಳಗೆ ಡಿಸ್ಟರ್ಬೆನ್ಸ್ ಐತಿಲ್ಲ. ಆದ್ರೆ ಕಾಂಗ್ರೆಸ್ನವ್ರು ಇದ್ರ ಜೊತೆ ಕಾಂಗ್ರೆಸ್ನವ್ರು ಇನ್ನೊಂದು ಹೇಳ್ತಾ ಇದ್ದಾರೆ. ಕುನ್ನೂರ್ ಅವರೇ ನನ್ನ ಜೊತೆ ಮಾತಾಡ್ತಾರೆ. ಕುನ್ನೂರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಬಿಜೆಪಿಯಲ್ಲಿ ಸರಿಯಾದ ರೀತಿಯಿಂದ ವಿರೋಧ ಪಕ್ಷ ನಾಯಕರ ಹತ್ರ ಪವರ್ ಇಲ್ಲ, ರಾಜ್ಯಾಧ್ಯಕ್ಷರಿಗೆ ಏನು ಮಾತಾಡ್ತಾರೋ ಅನ್ಮ್ಯಾಚೂರ್ ಪರ್ಸನ್ ಅಂತ ಹೇಳ್ತಾರಲ್ಲ ಸರ್, ಹೌದಾ? ಹಂಗೆಲ್ಲ ಏನಿಲ್ರಿ. ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಅವರು ಸಾಕಷ್ಟು ಒಳ್ಳೆ ಕೆಲಸ, ಯಾಕಂದ್ರೆ ಸಾಕಷ್ಟು ಹೋರಾಟಗಳು ದುಡಿದಿರಿ, ನೀವು ಚಲೋ ಕೆಲಸ ಮಾಡ್ಯಾರ. ಆಮೇಲೆ ವಿರೋಧ ಪಕ್ಷ ನಾಯಕರಂತರೂ ಅವರು ಎಷ್ಟೋ ವರ್ಷದ MLA ಇದ್ದವ್ರ, ಅವರು ಕೆಲಸಗಳದ್ದು ಏನೋ ಸಮಸ್ಯೆ ಇಲ್ಲ. ನಮ್ಗೆ ಏನೈತಿ ಲೀಡರ್ಶಿಪ್ ಒಳಗೆ ಸ್ವಲ್ಪ ಹೊಂದಾಣಿಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಅದನ್ನ ಸರಿ ಮಾಡ್ತಾರೆ, ಮ್ಯಾಗ್ನವ್ರು ಬಂದು ಸರಿ ಮಾಡ್ತಾರೆ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಅಂದ್ರೆ ಅದಕ್ಕೆ ನೆಕ್ಸ್ಟ್ ಬರುವಂಥ ಎಲೆಕ್ಷನ್ ಒಳಗೆ 100ಕ್ಕೆ 100 ಅವ್ರ ಮೋದಿ ಅಂಡ್ ಅಮಿತ್ ಶಾ ಟೀಮ್ ಕರ್ನಾಟಕಕ್ಕೆ ಬಂದು ಇವನ್ನೆಲ್ಲ ಒಂದು ಲೆವೆಲ್ದಾಗ ಸರಿ ಮಾಡಿ, ಒಂದು ಒಳ್ಳೆ ಜನರು ಯಾರು ಕೆಲಸ ಮಾಡ್ತಾರಪ್ಪ, ಒಳ್ಳೆ ಕೆಲಸ ಮಾಡೋಣ, ಯಾರು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಐತಿ, ಅವ್ರನ್ನೆಲ್ಲ ತೊಗೊಂಡು ಒಂದು ಹೊಸ ಟೀಮ್ ಕಟ್ತಾರ ಅನ್ನೋಂಥ ಭರವಸೆ ಐತಿ. ಅದನ್ನ ನಿಮ್ಮ ಬಗ್ಗೆ ನಂದು ವೈಯಕ್ತಿಕ ಅದಂತ ಪ್ರಶ್ನೆ ಇಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿ ಒಳಗಂತೂ ಈಗ ಜನಾನೇ ಹೇಳ್ತಾರಲ್ಲ, ನೆಕ್ಸ್ಟ್ ನೀವು MLA ಆಗ್ಬೇಕು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು ಅಂದಾಗ ಪಕ್ಷರು ಅದನ್ನ ನಾಯಕರೇ ಈಗ ಇದ್ದಿರ್ತಕ್ಕಂಥ ವಿಷಯ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ನೀವು ನಂಬಿರ್ತಕ್ಕಂಥ ಭಗವಂತ ಮತ್ತು ನಿಮ್ಮ ಚಿಕ್ಕಪ್ಪನವರ ಆಶೀರ್ವಾದ, ನಿಮ್ಮ ಅಣ್ಣನವರ ಆಶೀರ್ವಾದ, ಅವರು ಸ್ವರ್ಗದಲ್ಲಿ ಇದ್ದಾರೆ, ಅವರ ಆಶೀರ್ವಾದ ನಿಮಗೆ
ಸಿಗಲಿ ಮತ್ತು ನಿಮ್ಮ ತಂದೆಯವರ ಆಶೀರ್ವಾದ ನಿಮಗೆ ಬರಲಿ, ನಿಮ್ಮ ಮಾತೋಶ್ರೀ ಅವರ ಆಶೀರ್ವಾದ ನಿಮ್ಮ ಮೇಲೆ ಬರಲಿ. ಮತ್ತು ಇಷ್ಟೆಲ್ಲ ಸಂಘ ಸಂಸ್ಥೆಗಳಲ್ಲಿ ತಾವು ಎಲ್ಲೂ ಕೂಡ ಜಾತಿ ಅಂತ ತೋರಿಸ್ಕೊಂಡಿಲ್ಲ. ನನ್ನ ಜಾತ್ಯತೀತ ಪಕ್ಷಾತೀತವಾಗಿ ನನ್ನ ವ್ಯಕ್ತಿತೀತವಾಗಿ ಕೆಲಸ ಮಾಡುವಂತ ವಿಷಯದಲ್ಲಿ ತಾವು ಮುಂದೆ ಏನು ಹೋಗ್ತಾ ಇದ್ರಿ, ಆ ಭಗವಂತ ನಿಮ್ಗೆ ಯಶಸ್ಸನ್ನು ಕೊಡ್ಲಿ. ಎಲ್ಲದಕ್ಕಿಂತ ಪೂರ್ವಕವಾಗಿ ಆಶೀರ್ವಾದ ಮಾಡುವಂತ ಬಿಫಾಮಿನ ನಾಯಕರು, ವಿಧಾನಸಭೆಗೆ ಕಳಿಸುವಂತ ಕ್ಷೇತ್ರದ ಮತದಾರರು, ಎರಡವನ್ನು ಕೂಡಿ ನಿಮ್ಮನ್ನ ಮತ್ತೊಮ್ಮೆ 13ರಲ್ಲಿ ಕಳಿಸಿದ್ರು, ಈಗ 28ರಲ್ಲಿ ಒಮ್ಮೆ ಕಳಿಸ್ಲಿ ಅಂತ ಹೇಳಿದ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್ ಸರ್, ಥ್ಯಾಂಕ್ ಯು.